ನಮ್ಮ ಈ ಜೈ ಹೋಮ್ ಮೆಡಿಟೇಷನ್ ವೇದಿಕೆಯಲ್ಲಿ ಒಬ್ಬ ಪಿರಮಿಡ್ ಮಾಸ್ಟರ್ ಜಗದೀಶ್ ಅಂತ ಹೇಳ್ಬಿಟ್ಟು ಇವರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅವರು ಇವತ್ತು ನಮ್ಮ ಜೊತೆ ಅವರ ಒಂದು ಜ್ಞಾನವನ್ನ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್. ಅಂದ್ರೆ ನಾವು ಮೊನ್ನೆ ಸಹ ಒಬ್ಬ ಪಿರಮಿಡ್ ಮಾಸ್ಟರ್ ಅಂದ್ರೆ ಅವ್ರದ್ದು ಅದೇ ಫಸ್ಟ್ ಸೆಷನ್ ಆಗಿತ್ತು. ದಿವ್ಯಾ ಅನ್ನೋರು ಬಂದು ಮಾಡಿದ್ರು, ಇಲ್ಲಿ ಸೆಷನ್ ಕೊಟ್ಟಿದ್ರು. ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಅವ್ರದ್ದು ಫಸ್ಟ್ ಸೆಷನ್ ಅಂತಾನೆ ನಮ್ಗೆ ಅನ್ನಿಸ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಅದೇ ತರ ಇವತ್ತು ಮತ್ತೊಬ್ಬ ಇದೇ ಫಸ್ಟ್ ಅವರು ಸಹ ಈ ಸೆಷನ್ ತಗೊಳ್ತಿರೋದು, ಇದೇ ಮೊದಲನೇ ಕ್ಲಾಸ್ ತಗೊಳ್ತಾ ಇದ್ದಾರೆ. ಸೊ ಅವರಿಗೂ ಸಹ ನಾವೆಲ್ಲ ಎನ್ಕರೇಜ್ ಮಾಡೋಣ, ಚಪ್ಪಾಳೆಗಳ ಮೂಲಕ ಅವರನ್ನ ವೆಲ್ಕಮ್ ಮಾಡೋಣ. ಅವ್ರಿವತ್ತು ನಮಗೆಲ್ಲ ಹಂಚುತ್ತಿರುವ ಜ್ಞಾನ ಏನು ಅಂದ್ರೆ ಮಾನವನ ಶರೀರ, ಮನಸ್ಸು ಮತ್ತು ಮನಸ್ಸಿನ ಪ್ರಕ್ರಿಯೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ಅವರು ಇವತ್ತು ನಮಗೆ ವಿಸ್ಡಮ್ ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಜೈ ಹೋಮ್ ಮೆಡಿಟೇಷನ್ ಪರವಾಗಿ ಸ್ವಾಗತವನ್ನ ಕೋರೋಣ. ವೆಲ್ಕಮ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ಎಸ್ ಸರ್, ಯು ಕ್ಯಾನ್ ಸ್ಟಾರ್ಟ್. ಫಸ್ಟ್ 10 minutes ನಿಮ್ಮ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಹೇಳಿ, ಆಮೇಲೆ ನಿಮ್ಮ ಸೆಷನ್ ಸ್ಟಾರ್ಟ್ ಸರ್, ನಿಮ್ಮ ಟಾಪಿಕ್ ಬಗ್ಗೆ. ಥ್ಯಾಂಕ್ ಯು ಮೇಡಮ್. ಈ ಅಪರ್ಚುನಿಟಿ ಕೊಟ್ಟರಂತಹ ಜೈ ಹೋ ಮೆಡಿಟೇಷನ್ ಈ ಒಂದು ವೇದಿಕೆಗೆ ನನ್ನ ಹೃದಯಪೂರ್ವಕವಾಗಿ ನಮನಗಳನ್ನು ಮೊದಲನೇದಾಗಿ ಸಲ್ಲಿಸ್ತಿದ್ದೇನೆ. ಮೊಟ್ಟ ಮೊದಲನೇದಾಗಿ ಧ್ಯಾನ ಯೋಗಿ ಮಹಾನ್ ಚೇತನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮಹಾಚೇತನಕ್ಕೆ ಹೃತ್ಪೂರ್ವಕವಾಗಿ ಅವರು ನನ್ನ ನಮನಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಸ್ವರ್ಣಮಾಲಾ ಮಾತೆಯರಿಗೆ, ಗುರುಮಾತೆಯರಿಗೆ, ಅವರ ಪಾದ ಕಮಲಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಬಾಗಲಕೋಟೆ ಅಂದ್ರೆ ಕೂಡಲ ಸಂಗಮ ತಮಗೆ ನೆನಪಾಗಬಹುದು. ಯಾಕಂದ್ರೆ ಅಲ್ಲಿ ಒಂದು ಮಹಾ ಮಹಿಳಾ ಧ್ಯಾನ ಚಕ್ರವನ್ನ ಆಯೋಜನೆ ಮಾಡಿದ್ದೆವು. ಅದೇ ರೀತಿಯಾಗಿ ಅಲ್ಲಿ ನಾವು ಭಾಗವಹಿಸಿದ್ದೆವು. ಅದ್ಭುತವಾಗಿತ್ತು. ಇಲ್ಲಿ ನನ್ನ ಒಂದು ಜರ್ನಿಯನ್ನ ಮೊದಲಿಗೆ ತಾವು ಹೇಳಂತ ಹೇಳಿದ್ರಿ. ಹೀಗಾಗಿ ನನ್ನ ಜರ್ನಿಯನ್ನು ಹೇಳೋದ್ರ ಮೂಲಕ ಈ ಒಂದು ಸೆಷನ್ ಅನ್ನ ಆರಂಭ ಮಾಡೋಣ. ನನ್ನ ಹೆಸರು ತಾವು ಹೇಳಿದ ಹಾಗೆ ಜಗದೀಶ್, ಬಾಗಲಕೋಟೆ ಜಿಲ್ಲೆ, ಬಾದಾಮಿ ತಾಲೂಕು. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು. ಪ್ರವೃತ್ತಿಯಲ್ಲಿ ಸ್ಪಿರಿಚುಯಾಲಿಟಿ ಅಂತಂದ್ರೆ ನನಗೆ ತುಂಬಾ ಇಷ್ಟ. ಆಧ್ಯಾತ್ಮಿಕತೆ ಅಂತಂದ್ರೆ ತುಂಬಾ ಇಷ್ಟ. ಹೀಗಾಗಿ ನಾನು ಸುಮಾರು 2006ರಿಂದ 2018ರವರೆಗೂ ಇವು ವ್ಯಾಯಾಮಗಳಾಗಲಿ, ಎಕ್ಸಸೈಸ್ಗಳಾಗಲಿ ಇವನ್ನೆಲ್ಲ ಮಾಡ್ತಾ ಇದ್ದೆ. 2018ರಿಂದ 2022ರವರೆಗೆ ಪತಂಜಲಿ ಯೋಗ ಸಮಿತಿಯಲ್ಲಿ ಯೋಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದೆ. ಹಾಗೆ 2022 ಅಕ್ಟೋಬರ್ನಿಂದ ಒಂದು ವರ್ಷ 8 ತಿಂಗಳು ನಾನು ಈ ಆನಾಪಾನಸತಿ ಧ್ಯಾನವನ್ನ ಆರಂಭ ಮಾಡಿದೆ. ಇದರದ ನನಗೆ ಪರಿಚಯ ಆಗಿದ್ದು, ನಾನು ಆಧ್ಯಾತ್ಮಿಕತೆಯಲ್ಲಿ ಒಲವಿರೋದ್ರಿಂದ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತಾ ಇರುವಾಗ PMC ಕನ್ನಡ ಚಾನಲ್ ಅದ್ರ ಮೂಲಕ ನನಗೆ ಇದು ಪರಿಚಯ ಆಯಿತು. ಅವರ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ನನ್ನಲ್ಲಿರುವ ಸಾಕಷ್ಟು ಈ ಆಧ್ಯಾತ್ಮಿಕ ಸಂಶಯಗಳಿಗೆ ಹಾಗೂ ಪ್ರಶ್ನೆಗಳಿಗೆ ಉತ್ತರ ನಾನು ಏನು ಬಯಸ್ತೀನಿ ಅದು ಆಟೋಮೆಟಿಕಲ್ ಆಗಿ ಹಾಗೆ ಸಿಗ್ತಾ ಬಂತು. ಹೀಗಾಗಿ ನಾವೊಂದು ಸ್ಪಿರಿಚುಯಾಲಿಟಿಗೆ ನೇರವಾಗಿ ಕನೆಕ್ಟ್ ಆಗಿ ಈ ಒಂದು ಆಧ್ಯಾತ್ಮಿಕ ಒಂದು ಸತ್ಯ, ಆಮೇಲೆ ಆನಾಪಾನಸತಿ ಅನ್ನುವ ಒಂದು ದಿವ್ಯ ಮಾರ್ಗಕ್ಕೆ ನೇರವಾಗಿ ಕನೆಕ್ಟ್ ಆಗಿ, ಅದೇ ರೀತಿಯಾಗಿ 2022 ಅಕ್ಟೋಬರ್ನಲ್ಲಿ ಒಂದು ಸಲ ಪಿರಮಿಡ್ ವ್ಯಾಲಿ ಅಂತಾರೆ, ಅದು ಏನಿರ್ಬೋದು, ಅಲ್ಲಿ ಹೇಗಿರ್ಬೋದು, ಒಂದ್ಸಲ ವಿಸಿಟ್ ಮಾಡೋಣ ಅಂತೇಳಿ ಒಬ್ಬನೇ ಬಾದಾಮಿಯಿಂದ ರೈಲ್ವೆ ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ, ಅಲ್ಲಿ ಫಸ್ಟ್ ಟೈಮ್ ನಾ ಬೆಂಗಳೂರಿಗೆ ಬರೋದು. ಆದರೂ ಸಹಿತ ಕೇಳ್ತಾ ನಾನು ಹೇಗೋ ಪಿರಮಿಡ್ ವ್ಯಾಲಿಗೆ ಎಂಟ್ರಿ ಆದೆ. ಅಲ್ಲಿ ಫಸ್ಟ್ ನನಗೆ ಸುಬ್ರಹ್ಮಣ್ಯ ಗುರುಗಳು ನನಗೆ ಧ್ಯಾನದ ಬಗ್ಗೆ ಹೇಳಿದ್ರು. ತದನಂತರ ಅಲ್ಲಿ ಹೋಗಿ ಸುಮಾರು 6 ದಿನಗಳ ಇದ್ದೆ. ಫಸ್ಟ್ ಟೈಮೇ ನಾ 6 ದಿನಗಳಿದ್ದೆ. ನಾನು
ಧ್ಯಾನಕ್ಕೆ ಬಂದಿದ್ದೀನಿ ಅಂತಂದ್ ಬೆಳಕ ಸಾಕಷ್ಟು ನಾನು ಧ್ಯಾನ ಮಾಡಬೇಕು. ಈ ಸಮಯವನ್ನು ವ್ಯರ್ಥ ಮಾಡಬಾರದು. ಇಲ್ಲಿ ನಾನು ಕೇವಲ ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಬಂದಿಲ್ಲ. ನಾನು ಹೆಚ್ಚು ಧ್ಯಾನದಲ್ಲಿ ಈ ಪಿರಮಿಡ್ನಲ್ಲಿ ಒಳ್ಳೆ ಅವಕಾಶ ನನಗೆ ಬೇಗ ಸಿಗುವುದಿಲ್ಲ. ಅದನ್ನ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾನು ಆ ಪಿರಮಿಡ್ನಲ್ಲಿ ಕಿಂಗ್ಸ್ ಚೇಂಬರ್ನಲ್ಲಿ ಅಲ್ಲಿ ಸಾಕಷ್ಟು ಜನರು ಇದ್ದಿದ್ದಿಲ್ಲ. ಆ ಟೈಮ್ದಲ್ಲಿ ಸಾಕಷ್ಟು ಜನರು ಇದ್ದಿದ್ದಿಲ್ಲ. ಕಿಂಗ್ಸ್ ಚೇಂಬರ್ನಲ್ಲಿ ಬಹಳ ಚೆನ್ನಾಗಿ ಧ್ಯಾನ ಮಾಡಿದೆ. ಸುಮಾರು ಒಂದು ಫಸ್ಟ್ ಅಟೆಂಪ್ಟಿಗೆ 3 ಅವರ್, ಹೀಗೆ ಒಂದು ದಿನಕ್ಕೆ 6 8 ತಾಸುವರೆಗೂ ನಾನು ಧ್ಯಾನ ಮಾಡಿದೆ. ಒಟ್ಟಾರೆ ನಾನು ಅದ್ರ ಜರ್ನಲಿಂಗ್ ಮಾಡಿದ್ದೆ. ನಾನು ಎಷ್ಟು ಪ್ರತಿದಿನ ಏನೇನು ಮಾಡಿದೆ ಅನ್ನೋದೆಲ್ಲ ಜರ್ನಲಿಂಗ್ ಮಾಡಿದ್ದೆ. ಆ ಜರ್ನಲಿಂಗ್ ಪ್ರಕಾರ ಸುಮಾರು 6 ದಿನದಲ್ಲಿ 36 ತಾಸು ನಾನು ಧ್ಯಾನವನ್ನು ಮಾಡಿದೆ. ಹೀಗಾಗಿ ಸಾಕಷ್ಟು ಅಲ್ಲಿ ನಾನು ಬರುವ ದಿನನೇ ಜೀವೇಂದರ್ ಕೆತಪ್ನವ್ರ ಸರ್ ಬಂದಿದ್ರು. ಇನ್ನೊಂದು ಅದೃಷ್ಟ ಅನ್ನೋದಕ್ಕೆ ನನಗೆ ಹುಣ್ಣಿಮೆ ಧ್ಯಾನ ಅನ್ನೋದೇ ಗೊತ್ತಿದ್ದಿಲ್ಲ. ಆ ಸಮಯದಲ್ಲಿ ಒಂದು ಹುಣ್ಣಿಮೆ ಧ್ಯಾನದ ಅಲ್ಲಿ ಒಂದು ಪ್ರೋಗ್ರಾಮ್ನು ಅಟೆಂಡ್ ಆಗುವ ರೀತಿ ಆಯಿತು. ಅದೇ ರೀತಿಯಾಗಿ ಮುಂದೆ ಕೋಟೇಶ್ವರ ರಾವ್ ಸರ್ ನನಗೆ ಭೇಟಿ ಆದರು. ಹೀಗಾಗಿ ಅದ್ಭುತ ಒಂದು ಪಿರಮಿಡ್ ಮಾಸ್ಟರ್ಗಳು ಅಲ್ಲಿ ನನಗೆ ಭೇಟಿ ಆದರು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವಿದ್ದು, ಸಂಶಯಗಳನ್ನ ಪರಿಹರಿಸಿಕೊಳ್ಳುವಿದ್ದು. ಹೀಗಾಗಿ ಅವುಗಳನ್ನು ಪರಿಹರಿಸಿಕೊಂಡೆ. ಇದು ನನ್ನ ಒಂದು ಆನಾಪಾನಸತಿಯ ಒಂದು ಜರ್ನಿ. ಇನ್ನ ಇದರಿಂದ ಲಾಭಪ್ಪ ಅಂತಂದ್ರ ಪ್ರಶಾಂತತೆ, ಆರೋಗ್ಯದ ಒಂದು ಸುಧಾರಣೆ, ಈ ರೀತಿಯಾಗಿ ಒಂದು ಸಂತೋಷ, ಆನಂದ, ಈ ರೀತಿಯಾಗಿ ನನಗೆ ಸಾಕಷ್ಟು ಅನುಕೂಲ ಆಗ್ಯಾವು. ಇನ್ನು ನೇರವಾಗಿ ಒಂದು ಟಾಪಿಕ್ಕಿಗೆ ಬಂದ್ಬಿಡೋಣ. ಇಂಟ್ರೊಡಕ್ಷನ್ ಇಷ್ಟು ಸಾಕು ಅನ್ಸುತ್ತೆ ಮೇಡಮ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಹಾ, ಇಲ್ಲಿ ನಾನು ಯೋಗ ಶಿಕ್ಷಕರಾಗಿದ್ದಾಗ ಒಂದು ಯೋಗ ಪುಸ್ತಕವನ್ನು ಬರೆದೆ. ಮನುಕುಲದ ಯೋಗ ಸಂಜೀವಿನಿ ಅಂತೇಳಿ ಒಂದು ಪುಸ್ತಕವನ್ನು ಬರೆದೆ. ಆ ಪುಸ್ತಕದಲ್ಲಿ ನನಗೆ ಎಲ್ಲೋ ಅನಿಸುತ್ತದ ಉಸಿರಾಟದ ಮೇಲೆ ಗಮನ ಅಂತೇಳಿ ಒಂದು ವರ್ಡ್ ತಗೊಂಡು 2019ರಲ್ಲಿ ಆ ಪುಸ್ತಕ ಬರೆದೆ. ಉಸಿರಾಟದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಅದೊಂದು ಲೈನ್ ಏನೋ ಸಿಕ್ತು ಅಂತಂದ್ರೆ ಏನೋ ನನಗೆ ಅದು ಬಂತದ, ಇಂಟ್ಯೂಷನ್ ಬಂತು. ಹೀಗಾಗಿ ಅದನ್ನು ಅಳವಡಿಸಿದ್ಕೊಂಡಿದ್ದೀನಿ. ಹೀಗಾಗಿ ಎಲ್ಲೋ ಒಂದು ರೀತಿ ಆನಾಪಾನಸತಿ ಕನೆಕ್ಟಿಗೆ ಒಂದು ಅನುಕೂಲ. ಇನ್ನು ನೇರವಾಗಿ ಟಾಪಿಕ್ ಬರುವುದೆಂದರೆ ಮಾನವನ ಶರೀರ. ಈಗ ನಾವು ಆಲೋಚನಾ ರಹಿತ ಸ್ಥಿತಿ, ಆಮೇಲೆ ನೆಕ್ಸ್ಟ್ ಆತ್ಮ, ಕರ್ಮ ಸಿದ್ಧಾಂತ ಈ ಮುಂದೆ ಹೊರಟಿದ್ದೇವೆ ಹೊರತು ನಮ್ಮ ಎಲ್ಲೋ ಒಂದು ಮಾನಸಿಕ ಶರೀರದ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ ಏನೋ ಅಂತ ಹೇಳಿ ಅನಿಸ್ತಾ ಇದೆ. ಹೀಗಾಗಿ ಮಾನವನ ಶರೀರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರಾತಲ್ಲ, ಎಷ್ಟು ಅದ್ಭುತವಾದ ಒಂದು ಸೃಷ್ಟಿ ಇದೆ. ನಾವು ಆತ್ಮವನ್ನು ಪಡ್ಕೊಂಡು ಈ ಭೂಮಿಗೆ ಬಂದೀವಿ. ಆ ಒಂದು ಈ ಸಾಧನ ಅಂದ್ರ ಮಾನವನ ಶರೀರೇ ಒಂದು ಸಾಧನ. ಈ ಸಾಧನ ಇರದಿದ್ರೆ ಆತ್ಮಕ್ಕೆ ಅನುಭವನೇ ಬರುವುದಿಲ್ಲ. ಹೀಗಾಗಿ ಆ ಆತ್ಮಕ್ಕೆ ಅನುಭವ ಬರುವಂತಹ ಸಾಧನವನ್ನು ನಾವು ಅಲಕ್ಷ್ಯ ಮಾಡಬಾರದು. ಹೀಗಾಗಿ ಮಾನವನ ಶರೀರ ಎಷ್ಟು ಅದ್ಭುತವಾಗಿ ರಚನೆಯಾಗಿದೆ, ಹಾಗೆ ಆ ಮಾನವನ ಶರೀರದಲ್ಲಿ ಏನೇನಿದೆ ಅನ್ನೋದನ್ನ ಇವತ್ತಿನ ಟಾಪಿಕ್ದೊಳಗೆ ನಿಧಾನವಾಗಿ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾನವನ ಶರೀರ ಅಂದ್ರೆ ನಮ್ಮ ಶರೀರವನ್ನೇ ನಾವು ಚಿಂತನೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮಾನವನ ಶರೀರ ಮೂಲತಃ 5 ಚೈತನ್ಯಗಳಿಂದ ಕೂಡಿದೆ. 5 ಚೈತನ್ಯಗಳು ಮಾನವ ಶರೀರದಲ್ಲಿ ಇದೆ ಅಂತ ಹೇಳಬಹುದು. ಏನಪ್ಪಾ? ನಾವು ಕಾಣುವಂತಹ ಫಿಸಿಕಲ್ ಬಾಡಿ ಅಂದ್ರ ಭೌತಿಕ ಶರೀರ ಅಂತ ಹೇಳಿ ನಾವು ತಿಳ್ಕೋಬಹುದು. ತದನಂತರ ಆ ಭೌತಿಕ ಶರೀರದಲ್ಲಿ ಏನಿದೆ ಅಂತ ನೋಡಿದಾಗ ನೆಕ್ಸ್ಟ್ ಬರುವಂತಹ ಒಂದು ಹಂತವೇ ಮನಸ್ಸು. ಆ ಮನಸ್ಸಿನ ಒಂದು ಸ್ಟೇಜ್ ತಿಳ್ಕೊಂಡ ನಂತರ ನೆಕ್ಸ್ಟ್ ನಮ್ಮ ಭೌತಿಕ ಶರೀರ ಮತ್ತು ಮನಸ್ಸು ಇವುಗಳ ಮಧ್ಯೆ ಏನಿದೆಪ್ಪ ಅಂತಂದ್ರೆ ಉಸಿರಾಟ. ನೋಡ್ರಿ, 3 ಎಲಿಮೆಂಟ್ಸ್ ಸಿಕ್ಕು ಇಲ್ಲಿ: ಭೌತಿಕ ಶರೀರ, ಮನಸ್ಸು, ಉಸಿರಾಟ. ಮತ್ತೆ ನಾವು ಒಳಗಡೆ ಹೋದಾಗ ಮತ್ತೆ ಏನಿದೆ ಅಂತೇಳಿ ವಿಚಾರ ಮಾಡಿದಾಗ ಅಂತಃಪ್ರಜ್ಞೆ, ಇಂಟ್ಯೂಷನ್ ಅದು ಇದೆ. ತದನಂತರ ಮುಂದೆ ಹೋದಾಗ ನಾವು ಏನು ಸಿಗುತ್ತೆಪ್ಪ ಅಂತಂದ್ರ ಆತ್ಮ. ಇಷ್ಟು 5 ಎಲಿಮೆಂಟ್ಸ್ಗಳು ಇದರಲ್ಲಿ ಇವೆ. ಇನ್ನ ಭೌತಿಕ ಶರೀರ ಹೇಗೆ ರಚನೆಯಾಗಿದೆ, ಇದರಲ್ಲಿ ಏನೇನಿದೆ ಅಂತ ನಾವು ವಿಚಾರ ಮಾಡಿದಾಗ ಭೌತಿಕ ಶರೀರವು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ.
ಆ ಪಂಚಭೂತಗಳು ತಾವೆಲ್ಲ ಗೊತ್ತಿರುವ ಹಾಗೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಮತ್ತ ಈ ಸಮಸ್ತ ಬ್ರಹ್ಮಾಂಡ ಆಗಲಿ, ಭೂಮಂಡ ಆಗಲಿ, ಈ 5 ತತ್ವಗಳಿಂದಲೇ ಜನಿತವಾಗಿದೆ ನೋಡ್ರಿ. ಹಾಗಾದ್ರೆ ದೇಹದಲ್ಲಿ ಅವುಗಳ ಸ್ಥಾನ ಎಲ್ಲೆಲ್ಲಿದೆ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ ನೋಡಿ. ಆಕಾಶ ತತ್ವ ಎಲ್ಲಿದೆಯಪ್ಪ ಅಂತಂದ್ರೆ ಶಿರೋಭಾಗದಲ್ಲಿದೆ. ಆ ಶಿರೋಭಾಗದಲ್ಲಿ ಆಕಾಶ ತತ್ವ ಇದೆ. ಇನ್ನ ವಾಯು ತತ್ವ ಎಲ್ಲಿದೆಯಪ್ಪ ಅಂತಂದ್ರೆ ಗಂಟಲಿನಿಂದ, ಅಂದ್ರ ಈ ಮೂಗಿನ ಒಂದು ನಾಳ, ಏನು ಅನ್ನನಾಳ ಸ್ಟಾರ್ಟ್ ಆಗುತ್ತಲ್ಲ, ಶ್ವಾಸನಾಳ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಹಿಡ್ಕೊಂಡು ಗಂಟಲಿನಿಂದ ಶ್ವಾಸಕೋಶದವರೆಗೆ ಇದೆ. ಅಂದ್ರ ಗಂಟಲದಿಂದ ಎದೆವರೆಗೆ ವಾಯು ತತ್ವ ಇದೆ. ತದನಂತರ ಅಗ್ನಿ ತತ್ವ ಎಲ್ಲಿದೆ ಅಂತಂದ್ರೆ ಎದೆಯಿಂದ ನಾಭಿವರೆಗೆ, ಅಂದ್ರ ಡೈಜೆಷನ್ ಆಗುವಂತಹ ಒಂದು ಸ್ಥಳದಲ್ಲಿ ಅದು ಇದೆ ಅಗ್ನಿ ತತ್ವ ನೋಡ್ರಿ. ಎಸಿಡಿಟಿ ಆಗುತ್ತೆ, ಜಠರಾಗ್ನಿ ಅಂತೇಳಿ ನಾವು ಆ ಪದಗಳನ್ನ ಬಳಸ್ತೀವಿ. ನೆಕ್ಸ್ಟ್ ಇನ್ನ ಜಲತತ್ವ. ಜಲತತ್ವ ನಾಭಿಯಿಂದ ಏನ ಮಂಡಿಗಳವರೆಗೆ ಅಂತೇಳಿ ನಾವು ಯೋಗಶಾಸ್ತ್ರದಲ್ಲಿ ಬರ್ತೈತಿ. ನಾಭಿಯಿಂದ ಮಂಡಿಗಳವರೆಗೆ ಅಂದ್ರ ಈ ಮೊಣಕಾಲುಗಳವರೆಗೆ ನಾವು ಜಲತತ್ವವನ್ನ ನೋಡ್ತೀವಿ. ತದನಂತರ ಪೃಥ್ವಿ ತತ್ವ ಎಲ್ಲಿ ಬರುತ್ತೆ ಅಂತಂದ್ರೆ ಮಂಡಿಗಳಿಂದ ಅಂಗಾಲದವರೆಗೆ, ಇದು ಪೃಥ್ವಿ ತತ್ವ, ಗ್ರೌಂಡ್ ಲೆವೆಲ್. ಇಷ್ಟು ದೇಹದಲ್ಲಿ ಪಂಚತತ್ವಗಳು ಹಾಗೆ ಏನು ಸೆಟ್ ಆಗಿವೆ ಅಂತೇಳಿ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಕೈ ಕಾಲು ಬೆರಳುಗಳಲ್ಲಿ ಪಂಚತತ್ವಗಳ ಸ್ಥಾನ. ಇದರಲ್ಲಿ ಯಾಕಪ್ಪ ಅಂತಂದ್ರೆ ನಾವು ಮುದ್ರೆಗಳನ್ನ ಹಾಕುವಾಗ ನಾವು ತತ್ವಗಳನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ಯೋಗದಲ್ಲಿ ಬರುತ್ತೆ. ಹೆಬ್ಬೆರಳು ಅಗ್ನಿ ತತ್ವವನ್ನು ತೋರಿಸುತ್ತೆ, ತೋರು ಬೆರಳು ವಾಯು ತತ್ವವನ್ನು ತೋರಿಸುತ್ತೆ, ನಡು ಬೆರಳು ಆಕಾಶ ತತ್ವವನ್ನು ತೋರಿಸುತ್ತೆ, ಉಂಗುರ ಬೆರಳು ಪೃಥ್ವಿ ತತ್ವವನ್ನು ತೋರಿಸುತ್ತೆ, ಕಿರು ಬೆರಳು ಜಲ ತತ್ವ. ಅದೇ ನೋಡ್ರಿ, ಈಗ ಸ್ಕೂಲಲ್ಲಿ ಮಕ್ಕಳು ಸರ್ ರೆಸ್ಟಿಗೆ ಹೋಗ್ಬೇಕು ಅಂತಂದ್ರ ಕಿರು ಬೆರಳನ್ನು ತೋರಿಸ್ತಾರೆ. ಆಮೇಲೆ ಏನಾದ್ರೂ ನಾವು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಓಕೆ ಅಂತ ಹೇಳ್ಬೇಕಾದ್ರೆ ಹೆಬ್ಬೆರಳನ್ನ ತೋರಿಸ್ತೀವಿ ನೋಡ್ರಿ. ಅಗ್ನಿ ತತ್ವ ಮತ್ತು ಕಿರು ಬೆರಳು ಜಲ ತತ್ವ. ಈ ರೀತಿಯಾದಂತಹ ಒಂದು ಅದ್ಭುತವಾದ ಒಂದು ರಚನೆ ನಮ್ಮ ದೇಹದಲ್ಲಿ ಆ ಭಗವಂತ ಸೆಟ್ ಮಾಡಿದ್ದಾನೆ. ಈ ಭೌತಿಕ ಶರೀರದಲ್ಲಿಯೇ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಅಂಗ ಯಾವುದಪ್ಪ ಅಂತಂದ್ರ, ಎಲ್ಲದಕ್ಕೂ ಮೂಲವಾಗಿರುವಂತಹ ಕೇಂದ್ರ ಬಿಂದು ಯಾವುದಪ್ಪ ಅಂತಂದ್ರ ಮೆದುಳು. ಈ ಮೆದುಳಿನ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನ ತಿಳ್ಕೊ. ಏನು ಈ ಮೆದುಳಿನ ಕಾರ್ಯ ಏನು? ಮೆದುಳು ನಮ್ಮ ಇಡೀ ದೇಹವನ್ನ ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವಂತ ಅತ್ಯಂತ ಪ್ರಮುಖವಾದ ಅಂಗ ನೋಡು. ಯಾವ ಅಂಗಕ್ಕೂ ಆ ರೀತಿಯಾದಂತಹ ಒಂದು ಶಕ್ತಿ, ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಯಾವುದಕ್ಕೂ ಇಲ್ಲ, ಮೆದುಳಿಗಿದೆ. ಅದ್ಭುತವಾದಂತಹ ಒಂದು ಕಾರ್ಯವನ್ನು ಮಾಡುವಂತ ಮೆದುಳು. ಹಾಗಾದ್ರೆ ಮೆದುಳಿನ ತೂಕ ಹೇಗೆ ಇರ್ತತಿ ಅಂತೇಳಿ ನಾವು ತಿಳ್ಕೊಂಡಾಗ, ಆಗ ತಾನೇ ಹುಟ್ಟಿದಂತಹ ಮಗುವಿನ ಒಂದು ಮೆದುಳಿನ ತೂಕ 350 ಗ್ರಾಮ್ ಇರುತ್ತೆ. 1 ವರ್ಷ ಬೆಳೆದ ನಂತರ ಆ ಮಗುವಿನ ಮೆದುಳಿನ ತೂಕ 1000 ಗ್ರಾಮ್ ಅಂದ್ರೆ 1 kg ಇರುತ್ತೆ. ಇನ್ನು ವಯಸ್ಕ ಪುರುಷನ ಮೆದುಳಿನ ತೂಕ ಅಂದ್ರ ಈ ಸುಮಾರು ವಯಸ್ಕ ಅಂತ ಅಂದ್ರ ಆ ಒಂದು 18 ವರ್ಷ ದಾಟದ ನಂತರ ಆ ಒಂದು ಮೆದುಳಿನ ತೂಕ ಏನಾಗಿರುತ್ತಪ್ಪ ಅಂದ್ರ 1400 ಗ್ರಾಮ ಇರುತ್ತೆ ಪುರುಷನ ಮೆದುಳಿನ ತೂಕ. ವಯಸ್ಕ ಮಹಿಳೆಯ ಮೆದುಳಿನ ತೂಕ 1260 ಗ್ರಾಮ್ ಅಂದ್ರೆ 1 kg 260 ಗ್ರಾಮ್ ಇದು ಮೆದುಳಿನ ಒಂದು ತೂಕ ಇರುತ್ತೆ. ಹಾಗಾದ್ರೆ ಈ ಮೆದುಳಿನಲ್ಲಿ 3 ಪಾರ್ಟ್ ಮಾಡ್ತೀವಿ. ಏನ್ ಮಾಡ್ತೀವಪ್ಪ ಅಂತಂದ್ರ, ಒಂದು ಮುಮ್ಮೆದುಳು, 2ನೇದ್ದು ಮಧ್ಯ ಮೆದುಳು, 3ನೇದ್ದು ಹಿಮ್ಮೆದುಳು. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಪ್ಪ ಅಂತಂದ್ರೆ ಈ 3 ಭಾಗದಲ್ಲಿ ಮುಮ್ಮೆದುಳು ಇರುತ್ತೆ. ನೋಡ್ರಿ, ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರ 80% ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಭಾಗ ಯಾವುದಪ್ಪ ಅಂತಂದ್ರ ಮುಮ್ಮೆದುಳು. ಈ ಮುಮ್ಮೆದುಳಿನಲ್ಲಿಯೇ ಇಂಪಾರ್ಟೆಂಟ್ ಪಾರ್ಟ್ ಅಪ್ಪ ಅಂತಂದ್ರ ಮಹಾಮಸ್ತಿಷ್ಕ ಅಂತ ಬರುತ್ತೆ. ಇಂಗ್ಲಿಷ್ ನಲ್ಲಿ ಶರಬ್ರಹ್ಮ್ ಅಂತೇಳಿ ಕರಿತೀವಿ. ಮಹಾಮಸ್ತಿಷ್ಕ ಅಂದ್ರ ದೊಡ್ಡ ಭಾಗ ಮುಮ್ಮೆದುಳಿನಲ್ಲಿ.
ನೋಡು ಶರಬ್ರಹ್ಮ್, ಬ್ರಹ್ಮ ಅಂತಂದ್ರೆ ಬ್ರಹ್ಮ. ಅಲ್ಲೇ ನಾವು ಏನ್ ಮಾಡಬಹುದು, ಆ ಬ್ರಹ್ಮ ಜ್ಞಾನವನ್ನ ತಿಳ್ಕೊಳ್ಳುವಂತಹ ಒಂದು ಶಕ್ತಿ ಮಹಾ ಮಸ್ತಿಷ್ಕಕ್ಕೆ ಇರುತ್ತೆ. ಇನ್ನ ಮಕ್ಕಳು ಬುದ್ಧಿವಂತರ ಆಗ್ಲಿಕ್ಕೆ ಒಂದು ನೈಸರ್ಗಿಕ ಕೊಡುಗೆ ಏನಪ್ಪಾ ಅಂತಂದ್ರ ಮೆದುಳಿನ ತೊಗಟೆ ಅಂತ ಬರುತ್ತೆ. ಆ ತೊಗಟೆ ಏನಾಗಿರ್ಬೇಕಪ್ಪ ಅಂತಂದ್ರ ಹೆಚ್ಚು ಮಡಿಕೆಗಳನ್ನು ಹೊಂದಿರಬೇಕು. ಏನು ಸರ್ ನಾವೆಲ್ಲಾ ಕಷ್ಟಪಡ್ತೀವಿ, ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಹಾಕ್ತಿವಿ, ಒಳ್ಳೊಳ್ಳೆ ಕೋಚಿಂಗ್ ಕ್ಲಾಸಿಗೆ ಹಾಕ್ತಿವಿ, ಆದ್ರೂ ಸಹಿತ ನಮ್ಮ ಮಕ್ಕಳು ಬುದ್ಧಿವಂತರ ಆಗ್ಲಿಕ್ಕೆ ತಯಾರಿಲ್ಲ ಅನ್ನುವ ಎಷ್ಟೋ ಕಂಪ್ಲೇಂಟ್ಗಳು ನಮ್ಮ ಹತ್ರ ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ಆ ಭಗವಂತ ನೈಸರ್ಗಿಕ ಒಂದು ಸಂಪತ್ತನ್ನ ಮೆದುಳಿನ ತೊಗಟೆ ಅಂತ ಕೊಟ್ಟಿದ್ದಾನೆ. ಅವು ಹೆಚ್ಚು ಮಡಿಕೆಗಳ ಆದಷ್ಟು, ಹೆಚ್ಚು ಮಡಿಕೆಗಳು ಇರುವಷ್ಟು ಆ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಇದರಲ್ಲಿ ತಿಳ್ಕೋಬೇಕು. ಇನ್ನು ಮಾನವನ ಮೆದುಳಿನಲ್ಲಿ ಅತ್ಯಂತ ಸಣ್ಣದ ಭಾಗಪ್ಪ ಅಂತಂದ್ರ ಹಿಂಭಾಗ, ಹಿಮ್ಮೆದುಳಿನಲ್ಲಿ ಬರುವಂತಹ ಒಂದು ಭಾಗ ಏನು ಬರ್ತದ, ಅಣು ಮಸ್ತಿಷ್ಕ. ಹೆಸರು ಹೇಳುವಂತೆ ಅಣುವಾಗಿರುವಂತಹ ಅಂದ್ರೆ ಸಣ್ಣದಾಗಿರುವಂತಹ ಮಸ್ತಿಷ್ಕ ಅಂತೇಳಿ ನಾವು ತಿಳ್ಕೊಂತೀವಿ. ಏನ ಮೆದುಳಿನ ಎಡಭಾಗ, ಮೆದುಳಿನ ಎಡಭಾಗ ಈ ದೇಹದ ಬಲಭಾಗವನ್ನು ನಿಯಂತ್ರಣ ಮಾಡುತ್ತೆ. ಅದೇ ರೀತಿಯಾಗಿ ಮೆದುಳಿನ ಬಲಭಾಗ ದೇಹದ ಎಡಭಾಗವನ್ನು ನಿಯಂತ್ರಣ ಮಾಡುತ್ತದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದು ಇರುತ್ತದೆ. ಬಲ ಮೆದುಳನ್ನ ಶಾಶ್ವತ ಮೆಮೊರಿ ಅಂತ ಕರಿತೀವಿ ನಾವು. ಪರ್ಮನೆಂಟ್ ಮೆಮೊರಿ, ಏನೇ ಘಟನೆಗಳಾಗಲಿ, ಏನೇ ಇದು ಆದ್ರೂ ಸಹಿತ ಆ ಏನು ಸಂದರ್ಭಗಳು ಬರಲಿ, ಪರಿಸ್ಥಿತಿಗಳು ಬರಲಿ, ಅವು ಪರ್ಮನೆಂಟ್ ಆಗಿ ಉಳಿದುಕೊಳ್ಳುವಂತಹ ಮೆದುಳಿನ ಭಾಗ ಯಾವುದಪ್ಪ ಅಂತಂದ್ರ ಬಲ ಮೆದುಳು. ಹಾಗೆ ಎಡ ಮೆದುಳು ತಾತ್ಕಾಲಿಕ ಮೆಮೊರಿ ಅಂತ ಕರಿತೀವಿ ನಾವು. ಅಂದ್ರ ಅಲ್ಲಿ ಏನಪ್ಪಾ ಅಂತಂದ್ರ ಅಚ್ಚು ಒತ್ತಿದ ಹಾಗೆ ಯಾವ ವಿಷಯಗಳು ಇರುವುದಿಲ್ಲ, ತಾತ್ಕಾಲಿಕ ಮೆಮೊರಿ ಅದು ಇರ್ತೈತಿ. ಒಂದ್ ಏನಾದ್ರೆ ಈಗ ಉದಾಹರಣೆ ನೋಡ್ರಿ, ನಾವು ನಿನ್ನೆ ದಿನ ಏನ್ ಊಟ ಮಾಡಿದೀವಿ ಅಂತ ನಮ್ಗೆ ಗೊತ್ತಾಗೋಲ್ಲ. ಅವೆಲ್ಲ ತಾತ್ಕಾಲಿಕ ಮೆಮೊರಿಯಲ್ಲಿ ಅದು ಬಂದು ಹೋಗಿರ್ತದೆ. ಅದೇ ಯಾವದರ ಘಟನೆಗಳು, ದುಃಖದ ಸನ್ನಿವೇಶಗಳು ಅಥವಾ ಸಿನಿಮಾ ನೋಡುವುದರಾಗ್ಲಿ, ಇಂತಹ ಒಂದು ವಿಷಯಗಳು ಬಂದಾಗ ಬಲ ಮೆದುಳಿನಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಶಾಶ್ವತವಾಗಿ ಅಚ್ಚೊತ್ತಿರ್ತತಿ, ಮೆಮೊರಿ ಅದು ಆಗಿರ್ತತಿ. ಈ ಮಹಾ ಮಸ್ತಿಷ್ಕದ ಒಂದು ಕೆಲಸ ಅಂದ್ರೆ ಮೆದುಳಿನಲ್ಲಿ ಮುಂದ್ಗಡೆ ಇರುವಂತಹ ಮಹಾ ಮಸ್ತಿಷ್ಕದ ಒಂದು ಕೆಲಸ ಏನಪ್ಪಾ ಅಂತಂದ್ರ ಇದು ಬುದ್ಧಿಶಕ್ತಿಯ ಕೇಂದ್ರ, ಪ್ರಜ್ಞಾ ಕೇಂದ್ರ, ಯೋಚನೆ ಮಾಡುವಂತ ಕೇಂದ್ರ, ನೆನಪಿನ ಶಕ್ತಿಯ ಕೇಂದ್ರ. ನೋಡಿ ಎಲ್ಲ ಮೇನ್ ಮುಮ್ಮೆದುಳಿನಲ್ಲೇ ಇರುತ್ತೆ. ಅದಕ್ಕೆ ನೋಡ್ರಿ ಒಬ್ಬೊಬ್ರು ಆ ಏನು ತಲೆ ಸ್ವಲ್ಪ ಮುಂದೆ ಬಂದಿತ್ತಪ್ಪ ಅಂದ್ರ, ಏರಿತ್ತಪ್ಪ ಅಂತಂದ್ರ ಅವ್ರ ಮುಮ್ಮೆದುಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಅಂತಿರ್ತಾರ, ಏರ್ ಹಣಿ ಇದ್ರೆ ನಮ್ ಕಡೆಗೆ ಅಂತಿರ್ತಾರ, ಏರ್ ಹಣಿ ಇದ್ರೆ ಇವ ಹೆಚ್ಚು ಬುದ್ಧಿವಂತ ಆಗ್ತಾನೆ. ನೋಡಿ ಅಷ್ಟೊಂದು ಸೈಂಟಿಫಿಕ್ ಆಗಿ ಇದು ಇದೆ. ಮಹಾ ಮಸ್ತಿಷ್ಕವು ಈ ಪಂಚ ಜ್ಞಾನೇಂದ್ರಿಯಗಳಿಂದ ಬರುವಂತಹ 80ರಷ್ಟು ವಿಷಯ ವಸ್ತುಗಳನ್ನ ತಲೆಯಾಗ ತಗೊಳ್ತೈತಿ, ನೋಡ್ರಿ ಹೀರ್ಕೊಳ್ತೈತಿ. ಯಾವುದು? ಮಹಾ ಮಸ್ತಿಷ್ಕ, ಶರಬ್ರಹ್ಮ್. ನೋಡ್ರಿ ಹೆಸರು ಹೇಳ್ಬೇಕಂದ್ರ ಬ್ರಹ್ಮ ಅಂತ ಹೇಳಿ ತಿಳ್ಕೊಂಡ್ಬಿಡ್ಬೋದು. ಪ್ರಜ್ಞಾ ಏನಪ್ಪಾ ಅಂತಂದ್ರ ಈ ಪಂಚ ಜ್ಞಾನೇಂದ್ರಿಯಗಳು ಅಂತೇಳಿ ಏನ್ ಕರಿತೀವಲ್ಲ, ಆ ಪಂಚ ಜ್ಞಾನೇಂದ್ರಿಯಗಳಿಂದ ವಿಷಯ ವಸ್ತುಗಳು ನೇರವಾಗಿ ಎಲ್ಲಿ ಸೇರ್ತತಪ್ಪ ಅಂತಂದ್ರ ಮಹಾ ಮಸ್ತಿಷ್ಕದಲ್ಲಿ ಸೇರುತ್ತೆ. ಏನ್ ಇಂಪಾರ್ಟೆಂಟ್ ಆಗಿ ನಾವು ವಿಚಾರ ಮಾಡೋದು ಏನಪ್ಪಾ ಅಂತಂದ್ರ, ಇನ್ನು ಅಂತಿರ್ತೀವಿ ನಾವು ಥರ್ಡ್ ಐ, ಮೂರನೇ ಕಣ್ಣು. ಹಾಗಾದ್ರೆ ಆ ಮೂರನೇ ಕಣ್ಣು ಎಲ್ಲಿದೆ? ಮೆದುಳಿನಲ್ಲಿ ಎಲ್ಲಿದೆ? ಅದಕ್ಕೆ ನಾವು ಏನಂತ ಕರಿತೀವಿ, ನಾವು ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ. ಆ ಪೀನಿಯಲ್ ಗ್ರಂಥಿ ಎಲ್ಲಿದೆಯಪ್ಪ ಅಂತಂದ್ರೆ ಮುಮ್ಮೆದುಳಿನಲ್ಲಿಯೇ ಎಪಿಥಲಾಮಸ್ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಪೀನಿಯಲ್ ಗ್ರಂಥಿ ಇದೆ. ಅದನ್ನೇ ನಾವು ಮೂರನೇ ಕಣ್ಣು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅದನ್ನ ಏನಂತ ಕರಿತೀವಿ? ಜೈವಿಕ ಗಡಿಯಾರ ಅಂತ ಕರಿತೀವಿ. ಜೈವಿಕ ಗಡಿಯಾರ ಅಂದ್ರೆ ಏನು? ಈಗ ನಾಳೆ ನಮ್ಗೆ 5 ಗಂಟೆ ಕ್ಲಾಸ್ ಇದೆ, ಬೆಳಗಿನ ಟೈಮ್. ಅದಕ್ಕೆ ನಾವು 4:15 ನಾವು ಎಚ್ಚರ ಆಗ್ಬೇಕು ಅಂತೇಳಿ ಅನ್ಕೊಂಡು 4:15 ಮುಂಚೆನೆ 4:15 ಅಲಾರಾಮ್ ಇಟ್ಟಿದ್ರಿ. ಆ 4:15 ಮುಂಚೆನೆ ಏನಾಗುತ್ತಪ್ಪ ಅಂತಂದ್ರ ಆ ಜೈವಿಕ ಗಡಿಯಾರ ನಮ್ಮನ್ನ ಎಬ್ಬಿಸುತ್ತೆ.
ನೋಡ್ರಿ, ಅದು ಪೀನಿಯಲ್ ಗ್ರಂಥಿಯ ಒಂದು ಕಾರ್ಯ ಅಂತ ಹೇಳಿ ನಾವು ಕರೀಬಹುದು. ಇದು ಅತ್ಯಂತ ಚಿಕ್ಕ ಗ್ರಂಥಿ. ಈ ಗ್ರಂಥಿ ಕೆಲಸ ಏನಪ್ಪಾ ಅಂತಂದ್ರ ಮೆಲಟೋನಿನ್ ಅನ್ನುವ ಒಂದು ನಿದ್ರೆ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತತಿ. ಸೆರಟೋನಿನ್ ಅನ್ನುವ ಒಂದು ಸಂತೋಷದ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ನೋಡ್ರಿ, ಧ್ಯಾನದಲ್ಲಿ ಆಗುವುದು ಏನಪ್ಪಾ ಅಂತಂದ್ರ ಮನಸ್ಸು ಶಾಂತಾಗಿ, ಸಮಾಧಾನ ಆಗಿ, ಆಮೇಲೆ ಸರಿಯಾಗಿ ನಿದ್ರೆ ಆಗುತ್ತೆ ಅಂತಂದ್ರೆ ಅದರ ಅರ್ಥ ಮೆಲಟೋನಿನ್ ಹಾರ್ಮೋನು ಸ್ರವಿಕೆ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ ಅದರ ಅರ್ಥ. ಯಾಕಂದ್ರೆ ಪಿನಿಯಲ್ ಗ್ರಂಥಿ ಮೆಲಟೋನಿನ್ ಅನ್ನುವ ಒಂದು ನಿದ್ರೆ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡ್ತೈತಿ. ನಿದ್ದೆ ಬರಲ್ಲ ಅಂತ ಹೇಳಿ ಮಾನಸಿಕ ಒತ್ತಡದಲ್ಲಿ ಇದ್ದವರಿಗೆ ಡಾಕ್ಟರ್ ಕೊಡುವಂತದ್ದು ಆ ಅಂಶ ಯಾವ್ದಪ್ಪ ಅಂದ್ರೆ ಮೆಲಟೋನಿನ್ ಅನ್ನುವ ಒಂದು ಹಾರ್ಮೋನ್ ಬಿಡುಗಡೆ ಮಾಡುವಂತಹ ಔಷಧಿಗಳನ್ನ ಕೊಡ್ತಾರೆ. ನೋಡ, ಅಲ್ಲಿ ದುಡ್ಡು ಕೊಟ್ಟು ಖರ್ಚು ಮಾಡಿ ಅಲ್ಲಿ ತಗೊಳ್ಬೇಕು. ಅದರ ಬದಲಿ ಸರಿಯಾಗಿ ನಾವು ಶ್ರಮಬದ್ಧವಾಗಿ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಧ್ಯಾನವನ್ನು ಮಾಡಿದ್ರೆ ತಾನಾಗ್ಲೇ ನೈಸರ್ಗಿಕವಾಗಿ ಆ ನಿದ್ರೆ ಹಾರ್ಮೋನ್ ಬಿಡುಗಡೆ ಆಗ್ತತಿ. ಇನ್ನು ಸೆರಟೋನಿನ್ ಸಂತೋಷದ ಹಾರ್ಮೋನ್. ನೋಡು, ನಾನು ಖುಷಿ ಇಲ್ರಿ, ಬೇಜಾರದಲ್ಲಿ ಇದೀನಿ ಅಂತ ಹೇಳಿ ಎಷ್ಟೋ ಸೈಕೆಟ್ರಿಸ್ಟ್ ಅಂತಕ್ಕೆ ಹೋದಂತಹ ಜನರಿಗೆ ಸೆರಟೋನಿನ್ ಒಳಗೊಂಡಿರುವಂತಹ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರೆ. ಬೇಕಾದ್ರೆ ನೋಡ್ತಿರ್ ನೀವು, ಅದ್ರ ಮ್ಯಾಗ ಶರ್ಟೋ ಅಂತ ಇರ್ತತಿ. ಆ ಕಾಂಟೆಂಟ್ ಇದ್ದೇ ಇರುತ್ತೆ. ಹಾಗೆ ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಉಷ್ಣತೆ ಒಂದು ಸಮತೋಲನ ಕಾಯ್ದುಕೊಳ್ಳುವಂತಹ ಮೆದುಳಿನ ಒಂದು ಭಾಗ ಯಾವ್ದಪ್ಪ ಅಂತಂದ್ರ ಹೈಪೋಥಲಾಮಸ್ ಅಂತ ಬರುತ್ತೆ. ಮುಮ್ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಹೇಳಿ ಬರುತ್ತೆ. ಹೈಪೋಥಲಾಮಸ್ದಾಗ ಅದ್ಭುತವಾದ ಕೆಲಸ ಏನಪ್ಪಾ ಅಂದ್ರ ಹಸಿವು, ನಿದ್ರೆ, ಬಾಯಾರಿಕೆಗಳನ್ನ ದೇಹದಲ್ಲಿ ಸರಿದೂಗಿಸುತ್ತೆ. ನೋಡ್ರಿ, ಹಸಿವಾಗಿರ್ತತಿ ಆದ್ರೂ ತಡ್ಕೊಳ್ಳುವಂತ ಶಕ್ತಿ, ನಿದ್ರೆ ಬಹಳ ಬರ್ತಿರ್ತತಿ ಆದ್ರೂ ತಡ್ಕೊಳ್ಳುವಂತ ಶಕ್ತಿ, ಬಾಯಾರಿಕೆ ಆಗ್ತಿರ್ತತಿ ಆದ್ರೂ ಆ ನೀರು ಸಿಗುವವರೆಗೂ ನಾವು ತಡ್ಕೊಳ್ಳುವಂತಹ ಒಂದು ಶಕ್ತಿ, ಸರಿದೂಗಿಸುವಂತಹ ಒಂದು ಕೆಲಸವನ್ನ ಯಾವ್ದು ಮಾಡ್ತಪ್ಪ ಅಂತಂದ್ರ ಹೈಪೋಥಲಾಮಸ್. ಇದು ಇಂಪಾರ್ಟೆಂಟ್ ಆದಂತಹ ಒಂದು ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ನಾವು. ಹೈಪೋಥಲಾಮಸ್ ಅನ್ನ ಏನಂತ ಕರಿತೀವಿ ನಾವು? ಮಾಸ್ಟರ್ ಗ್ಲ್ಯಾಂಡ್. ಈಗ ಎಲ್ರು ನಾವು ಮಾಸ್ಟರ್ ಇದೀವಿ. ನಮ್ಮ ಮಾಸ್ಟರ್ ನಲ್ಲಿರುವ ಮಾಸ್ಟರ್ ಆಫ್ ಗ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ರ ಹೈಪೋಥಲಾಮಸ್. ಯಾಕಂದ್ರ ಹಸಿವು, ನಿದ್ರೆ, ಬಾಯಾರಿಕೆ ಇವೆಲ್ಲ ಸರಿದೂಗಿಸುವಂತಹ, ಸಮತೋಲನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊರಿ. ಮಾನಸಿಕವಾಗಿ ಸದೃಢ ಮಾಡುವಂಥದ್ದು ಯಾವ್ದಪ್ಪ ಅಂತಂದ್ರ ಮಹಾಮಸ್ತಿಷ್ಕ. ಮುಮ್ಮೆದುಳಿನಲ್ಲಿ ಬರುವಂತಹ ಮಹಾಮಸ್ತಿಷ್ಕ. ದೈಹಿಕವಾಗಿ ಬಲಿಷ್ಠ ಮಾಡುವುದಂತ ಯಾವ್ದಪ್ಪ ಅಂತಂದ್ರ ಹೈಪೋಥಲಾಮಸ್. ನೋಡ್ರಿ, ಇವೆರಡು ಇಂಪಾರ್ಟೆಂಟ್ ಆದಂತಹ ಕೆಲಸವನ್ನ ಮಾಡ್ತವೆ. ಇನ್ನು ಪಿಟ್ಯುಟರಿ ಗ್ರಂಥಿಯನ್ನ ಹೈಪೋಥಲಾಮಸ್ ನಿಯಂತ್ರಿಸುತ್ತದೆ. ಅದನ್ನೇ ಪಿಟ್ಯುಟರಿ ಗ್ರಂಥಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ. ಅದು ಹೈಪೋಥಲಾಮಸ್ ನಲ್ಲಿ ಇರುತ್ತೆ. ನೋಡು, ವ್ಯಾಯಾಮಗಳನ್ನು ಮಾಡುವುದರಿಂದ, ಈ ಕೆಲವೊಂದಿಷ್ಟು ಆಸನಗಳನ್ನು ಮಾಡೋದ್ರಿಂದ, ಪ್ರಾಣಾಯಾಮ ಧ್ಯಾನಗಳನ್ನ ಮಾಡುವುದರಿಂದ ಮಹಾಮಸ್ತಿಷ್ಕ ಮತ್ತು ಹೈಪೋಥಲಾಮಸ್ ಆಕ್ಟಿವ್ ಆಗ್ತವೆ, ಸದೃಢ ಆಗ್ತವೆ, ಬಲಿಷ್ಠ ಆಗ್ತವೆ. ನೋಡಿ, ಎಷ್ಟೊಂದು ಅದ್ಭುತವಾದಂತಹ ಒಂದು ವ್ಯವಸ್ಥೆ ಇದೆ. ಇನ್ನು ಮಧ್ಯ ಮೆದುಳು ಮುಮ್ಮೆದುಳಿಗೆ ಮತ್ತು ಹಿಮ್ಮೆದುಳಿಗೆ ಒಂದು ಬಸ್ ಸ್ಟ್ಯಾಂಡ್ ರೀತಿಯಾಗಿ ಕೆಲಸ ಮಾಡುತ್ತೆ. ನೋಡ್ರಿ, ಕಣ್ಣು ಮತ್ತು ಕಿವಿಗಳಿಂದ ಬಂದಂತಹ ವಿಷಯ ವಸ್ತುಗಳನ್ನ ಮುಮ್ಮೆದುಳಿಗೆ ರವಾನಿಸುವಂತಹ ಒಂದು ಕೆಲಸ ಮಾಡೋದು ಯಾವುದಪ್ಪ ಅಂತಂದ್ರ ಮಧ್ಯ ಮೆದುಳು. ಎಷ್ಟು ಚೆನ್ನಾಗಿದೆ. ಬಂದಂತಹ ಆ ಬಸ್ ಸ್ಟ್ಯಾಂಡಿಗೆ ಬಂದಂತಹ ಜನರನ್ನ ಅಲ್ಲಿ ಹತ್ತಿಸ್ಕೊಂಡು ಬಸ್ಗಳ ಮೂಲಕ ಎಲ್ಲಿ ಹೋಗುತ್ತೆಪ್ಪ ಅಂತಂದ್ರೆ ಮುಮ್ಮೆದುಳಿಗೆ ಹೋಗುತ್ತೆ. ವಿಷಯ ವಸ್ತುಗಳೇ ಇಲ್ಲಿ ಜನರು ಅಂತೇಳಿ. ಅಷ್ಟೊಂದು ಮೆದುಳಿನ ಒಂದು ಕಾರ್ಯ ಇದೆ. ಇನ್ನು ಹಿಮ್ಮೆದುಳಿನ ಕೆಲಸ ಏನಪ್ಪಾ ಅಂತಂದ್ರೆ 3 ಇಲ್ಲಿ ಪ್ರಮುಖವಾದಂತಹ ಒಂದು ಪಾರ್ಟ್ ಬರುತ್ತೆ. ಒಂದು ಫಾನ್ಸ್, ಒಂದು ಅಣು ಮಸ್ತಿಷ್ಕ, ಒಂದು ಮಣಿಶಿರ ಅಂತೇಳಿ ಬರುತ್ತೆ. ನೋಡಿ, ಫಾನ್ಸ್ ಅಂತಪ್ಪ ಅಂತಂದ್ರ ಮುಖದ ಭಾವ, ನಟನೆ, ರುಚಿಯನ್ನ ಸವಿಯುವುದು, ಜಿಗಿಯುವುದು, ಬಾಯಿಯಲ್ಲಿ ಜೊಲ್ಲು ಬಿಡುಗಡೆ ಮಾಡುವುದು, ಈ ಎಲ್ಲಾ ಕಾರ್ಯಗಳನ್ನ ಮಾಡುವಂತದ್ದು. ನೋಡ್ರಿ, ಡಾಕ್ಟರ್ ರಾಜ್ಕುಮಾರ್ ಅಂತ ಅದ್ಭುತವಾದ ನಟನೆಯ ವ್ಯಕ್ತಿ. ಹೌದಾ?
ಆ ಪರಕಾಯ ಪ್ರವೇಶದಂತೆ ಆ ಪಾತ್ರದಲ್ಲಿ ಮುಳುಗಿ ಬಿಡ್ತಿದ್ರು. ಅವ್ರ ಫಾನ್ಸ್ ಸ್ಟ್ರಾಂಗ್ ಇದೆ. ಈಗ ಯಾರಾದ್ರೂ ಬೆಟ್ಟಾದ್ರಪ್ಪ ಅಂದ್ರೆ ನಮ್ಮಲ್ಲಿ ಎಷ್ಟೋ ದುಃಖ ದುಮ್ಮಾನಗಳು ಇದ್ರೂ ಸಹಿತ ಅವರಿಗೆ ನಾವು ಹಸ್ತಲಾಘವವನ್ನು ಮಾಡಿ ಖುಷಿ ಖುಷಿಯಿಂದ ಸ್ಮೈಲ್ ಫೇಸ್ ಇಂದ ಚೆನ್ನಾಗಿ ಮಾತಾಡ್ತೀವಿ ನೋಡ್ರಿ. ಅದು ಮುಖದ ಭಾವ. ನೋಡಿ, ಎಲ್ಲಾ ನಟರ ಒಂದು ಫಾನ್ಸ್ ಯಾರ್ದು ಸ್ಟ್ರಾಂಗ್ ಇರ್ತೈತಿ ಅವರ ನಟನೆ ಬಹಳ ಚೆನ್ನಾಗಿ ಬರುತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಅದ್ಭುತವಾದ ನಟನೆ. ತಮ್ಮ ಜೀವನದಲ್ಲಿಯೇ ಸ್ವತಃ ನಡೆಯಕತ್ತೈತ ಅನ್ನುವ ಹಾಗೆ ಅಷ್ಟೊಂದು ಅದ್ಭುತವಾದಂತ ನಟನೆಯನ್ನು ಹೊಂದಿರುವಂತವರು. ಇನ್ನು ಅಣು ಮಸ್ತಿಷ್ಕದ ಕಾರ್ಯನೂ ಬಹಳ ಇಂಪಾರ್ಟೆಂಟ್ ಆಗಿದೆ. ಹೇಳಂದಿಲ್ಲ ನಿಮ್ಗ, ಒಂದು ಚಿಕ್ಕದಾದಂತಹ ಭಾಗ ಯಾವ್ದಪ್ಪ ಮೆದುಳಿನಾಗಪ್ಪ ಅಂದ್ರ ಅಣು ಮಸ್ತಿಷ್ಕ. ಇದ್ರ ಕೆಲಸ ಏನಪ್ಪಾ ಅಂತಂದ್ರ ನಾವು ದೈಹಿಕ ಚಲನೆ, ದೈಹಿಕ ಸಮತೋಲನ, ದೇಹದ ಚಲನೆಗೆ ಅನುಗುಣವಾಗಿ ಸ್ನಾಯು ಹೊಂದಾಣಿಕೆ, ಇಚ್ಛೆಗೆ ಒಳಪಟ್ಟ ಕ್ರಿಯೆಗಳು, ಇವುಗಳನ್ನ ನಿಯಂತ್ರಣ ಮಾಡುವಂತ ಒಂದು ಏನಿರ್ತಪ್ಪ ವ್ಯವಸ್ಥೆ ಇರುತ್ತೆ. ಯಾವ ರೀತಿಯಾಗಿ ನೋಡ್ರಿ, ಈಗ ನೋಡ್ರಿ ನಾವು ನಡೆಯುವಾಗ ನಮಗ್ ಗೊತ್ತಿರೋದಿಲ್ಲ. ಬಲಗೈ ಮುಂದೆ ಬಂದ್ರೆ ನೋಡ್ರಿ ಎಡಗಾಲ ಮುಂದೆ ಬರುತ್ತೆ, ಎಡಗೈ ಮುಂದೆ ಬಂದ್ರೆ ಬಲಗಾಲ ಮುಂದೆ ಬರುತ್ತೆ. ನೋಡಿ, ಆಟೋಮೆಟಿಕ್ ತಾನೇ ಸೆಟ್ ಆಗಿರ್ತಾವ. ಎರಡೂ ಒಮ್ಮೆ ಕಾಲು ಕೈ ಕಾಲು ಒಂದ್ ಸೈಡ್ ಇದ್ದು ಮುಂದೆ ಇಡುವುದಿಲ್ಲ, ನಾವು ನಡಿಲಿಕ್ಕೆ ಬರೋದಿಲ್ಲ. ಅದು ದೈಹಿಕ ಸಮತೋಲನ. ನೋಡಿ ಎಷ್ಟೊಂದು ಇಂಪಾರ್ಟೆಂಟ್ ಇರೋದು. ಅಂದ್ರೆ ಇಚ್ಛೆಗೆ ಒಳಪಟ್ಟ ಕ್ರಿಯೆಗಳು. ನೋಡಿ, ಏನಾದ್ರೂ ಕೈಗಳಿಂದ ಕಾಲುಗಳಿಂದ ನಾವು ಏನಾದ್ರೂ ಕರ್ಮಗಳನ್ನ ಮಾಡ್ಬೇಕಾದ್ರ ಇಚ್ಛೆ ಮೂಲಕನ ನಾವು ಮಾಡ್ತೀವಿ. ಅಷ್ಟೊಂದು ಚೆನ್ನಾಗಿರುವಂತ ಒಂದು ವ್ಯವಸ್ಥೆ. ಇನ್ನು ಮಣಿಶಿರಪ್ಪ ಅಂತಂದ್ರ ಇಚ್ಛೆಗೆ ಒಳಪಡದ ಕ್ರಿಯೆಗಳು. ನೋಡ್ರಿ, ಕೆಲವೊಂದಿಷ್ಟು ಪಾರ್ಟ್ಸ್ಗಳದಾವ. ಹೃದಯ ಬಡಿತ, ನಾವ್ ಹೇಳ್ದಂಗ ಕೇಳತ್ತನ್ರಿ? ಇಲ್ಲ. ನಾವು ನಿಲ್ಲು ಅಂದ್ರೆ ನಿಲ್ಲತ್ತನ? ಇಲ್ಲ. ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ ಅದು. ಇಚ್ಛೆಗೆ ಒಳ ಪಡದ ಕ್ರಿಯೆಗಳಾದಂತ ಹೃದಯ ಬಡಿತ, ಉಸಿರಾಟ ತನ್ನಿಂತಾನೇ ನಡೆಯುವಂಥದ್ದು, ಜಠರದ ಕೆಲಸ, ಜೀರ್ಣಾಂಗ ವ್ಯವಸ್ಥೆ, ಕಿಡ್ನಿ ಕಾರ್ಯ, ವಿಸರ್ಜನಾಂಗದ ಒಂದು ಕ್ರಿಯೆ ಅಂತ ನಿರಂತರವಾಗಿ ನಡೆಯುವಂತ ಕಾರ್ಯಗಳು. ಅದರ ಜೊತೆಗೆ ಇಷ್ಟೆಲ್ಲಾ ಕ್ರಿಯೆಗಳ ಜೊತೆಗೆ ನಮಗ ವಾಂತಿ ಬಂದಂಗ ಹಾಕಿರ್ತತಿ. ಆ ಮುನ್ಸೂಚನೆ ಸೂಚಿಸುವಂಥದ್ದು ಯಾವ್ದಪ್ಪ ಅಂತಂದ್ರ ಮಣಿಶಿರ. ಆಕಳಿಕೆ ಬರ್ತಿರ್ತತಿ, ನಿದ್ದೆ ಬಂದಾಗ ಆಕಳಿಕೆ ಬರ್ತತಿ. ಆಮೇಲೆ ಊಟ ಮಾಡಿದಾಗ ತುತ್ತು ಗಂಟ್ಲಿಗೆ ಅನ್ನನಾಳ ಪ್ರವೇಶಿಸುವಕ್ಕಿಂತ ಮುಂಚೆಕ ಆ ಶ್ವಾಸನಾಳವನ್ನ ಪ್ರವೇಶಕ್ಕೆ ಏನಾದ್ರೂ ಹೋತಪ್ಪ ಅಂದ್ರೆ ಬಿಕ್ಕಳಿಕೆ ಅಂತ ಕರಿತೀವಿ. ಅದನ್ನ ಇಲ್ಲ, ಇದು ಆಹಾರ ಅಲ್ಲಿಗೆ ಹೋಗೋದಲ್ಲ, ಇದು ಬೇರೆ ಕಡೆ ಹೊಂಟೈತಿ, ನಿನಗ ಏನ್ ವಿಚಾರ ಐತಿಲ್ ನಿನಗ ಅಂತೇಳಿ ಮೆದುಳಿಗೆ ಸಂದೇಶವನ್ನ ಕಳಿಸುವಂತದ ಕೆಲಸ ಯಾವ್ದು ಮಾಡ್ತೈತಪ್ಪ ಅಂತಂದ್ರ ಮಣಿಶಿರ ಪಟ್ನಲ್ಲಿ ಏನ ಮಾಡತೈತಿ, ಜಾಗೃತ ಆಗಿ ಮತ್ತೆ ನೀರು ಕುಡಿದ ತಕ್ಷಣ ಮತ್ತದ ಚೇಂಜ್ ಆಗುತ್ತೆ. ಆಮೇಲೆ ಸೀನು ಬರೆಯುವುದು, ಆಮೇಲೆ ಕೆರೆಯುವುದು, ಏನಾದ್ರೂ ಸೊಳ್ಳೆ ಗಿಳೆ ಅವನ್ನೆಲ್ಲ ಕಡ್ದಾಗ ಕೆರೆಯುವಂಥದ್ದು, ರೆಪ್ಪೆ ಬಡಿಯುವುದು, ಇವುಗಳೆಲ್ಲವನ್ನು ನಿಯಂತ್ರಿಸುವುದು ಯಾವ್ದಪ್ಪ ಅಂದ್ರ ಮಣಿಶಿರ. ಅಂದ್ರ ಹಿಂದ ಸ್ಪೈನಲ್ ಕಾರ್ಡ್ ಏನು ಹೋಗುತ್ತಲ್ಲ, ಆ ಸ್ಪೈನಲ್ ಕಾರ್ಡ್ ಹೋಗುವಂತ ಜಾಗವೇ ನಾವು ಮಣಿಶಿರ ಅಂತೇಳಿ ನಾವು ಕರಿಬಹುದು. ನೋಡಿ, ಇಷ್ಟೊಂದು ಅದ್ಭುತವಾದಂತ ಕೆಲಸವನ್ನು ಮಾಡ್ತೀವಿ. ಇನ್ನು ನಾವು ಉಸಿರಾಟದ ಮೂಲಕ ತೆಗೆದುಕೊಳ್ತೀವಂತಲ್ಲ, ಆ ಆಮ್ಲಜನಕದಲ್ಲಿ 20% ಭಾಗನೇ ನಮ್ಮ ಮೆದುಳು ಹೀರಿಕೊಳ್ಳುತ್ತೆ ಅಂತ ಹೇಳಿ ಒಂದು ಅಧ್ಯಯನದಿಂದ ನಾವು ತಿಳಿದುಕೊಳ್ಳಬಹುದು. ಸುಮಾರು 100 ಬಿಲಿಯನ್ ನ್ಯೂರಾನ್ಗಳಿಂದ ಆ ಮೆದುಳು ತಯಾರಾಗಿದೆ. ನ್ಯೂರಾನ್ ಅಪ್ಪ ಅಂದ್ರೆ ನಾವು ನರಕೋಶ ಅಂತ ಹೇಳಿ ನಾವು ಕರಿಬಹುದು. ನೋಡಿ, ಇಷ್ಟೊಂದು ಅದ್ಭುತವಾದ ಪ್ರಮುಖವಾದ ಒಂದು ಅಂಗದ ಬಗ್ಗೆ. ಯಾಕಂದ್ರ ಮೈಂಡ್ ವಾಸವಾಗಿರುವಂತದ್ದಾಗ್ಲಿ, ಆಮೇಲೆ ಆತ್ಮ ಆಜ್ಞಾಚಕ್ರದಲ್ಲಿ ಇರುವಂತಾಗಲಿ, ಆಮೇಲೆ ಅದೇ ರೀತಿಯಾಗಿ ಈ ಅನೇಕ ನರಕೋಶಗಳನ್ನು ಒಳಗೊಂಡಿರುವಂತಹ ಈ ಬ್ರೇನ್ ಅದ್ಭುತವಾದ ಒಂದು ರಚನೆ, ದೇವರ ಒಂದು ಕೊಡುಗೆ. ನೋಡಿ, ಬ್ರೇನ್ ಆಪರೇಷನ್ ಮಾಡೋದಪ್ಪ ಅಂತಂದ್ರ ಅದು ಗ್ಯಾರಂಟಿ ಕೊಡುವುದಿಲ್ಲ. ಅಷ್ಟೊಂದು ಸೂಕ್ಷ್ಮ ಇರುವಂತಹ ಒಂದು ಅಂಗ ಯಾವ್ದಪ್ಪ ಅಂತಂದ್ರ ನಾವು ಬ್ರೇನ್ ಅಂತ ಹೇಳಿ ಕರಿತೀವಿ. ಇನ್ನ ಮನಸ್ಸಿನ ಬಗ್ಗೆ ಬರೋಣ. ಮೇಡಮ್, ಸಮಯ ಇದ್ರೆ ಸ್ವಲ್ಪ ಮುಂದುವರಿಸಬಹುದಾ? ಇನ್ನ 5-10 ಮಿನಿಟ್ಸ್, 10 ಮಿನಿಟ್ಸ್ ಎಲ್ಲ. ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು. ಮನಸ್ಸಿನ ಬಗ್ಗೆ, ಮನಸ್ಸು
ತಮಗೆಲ್ಲ ಗೊತ್ತಿರುವ ಹಾಗೆ ಆ ಈ ಒಂದು ಸಂಪೂರ್ಣ ಮನಸ್ಸಿನಲ್ಲಿ ಒಂದು ಗುಚ್ಛನ ಇದೆ. ಏನು ಗುಚ್ಛ ಇದೆಯಪ್ಪ ಅಂತಂದ್ರ ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ನೋಡ್ರಿ, ಮನೋ ಅಂತಂದ್ರೆ ನಾವು ಸಿಂಪಲ್ ಆಗಿ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಮನೋ ವಿಷಯಗಳನ್ನ ಮತ್ತ ಆಲೋಚನೆಗಳನ್ನ ಒಳಗೊಂಡಿರುವಂತಹ ಒಟ್ಟು ಮೊತ್ತವೇ ಮನಸ್ಸು. ಮನಸ್ಸು ಅಂದ್ರೆ ಕೇವಲ ಆಲೋಚನೆಗಳನ್ನು ಒಳಗೊಂಡಿರುವಂತಹ ಮೊತ್ತ ಅಲ್ಲ, ಅದರಲ್ಲಿ ಮನೋ ವಿಷಯಗಳನ್ನು ಸೇರಿಕೊಂಡಿವೆ. ಆ ಮನೋ ವಿಷಯಗಳು ಯಾವುವು ಅನ್ನೋದನ್ನ ನಾವು ನೋಡೋಣ ಅಂತ. ಇನ್ನ ಬುದ್ಧಿ, ಬುದ್ಧಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಮನಸ್ಸು ನೀಡುವ ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನಿರ್ಧರಿಸುವಂಥದ್ದು ಬುದ್ಧಿ. ನೋಡ್ರಿ, ಉದಾಹರಣೆ, ನಾವೊಂದು ಹಣ್ಣಿನ ಅಂಗಡಿಗೆ ಹೋಗಿರ್ತೀವಿ. ಅಲ್ಲಿ ಸಾಕಷ್ಟು ಹಣ್ಣುಗಳನ್ನು ನೋಡ್ತೀವಿ ನಾವು. ಆ ನೋಟದ ಮೂಲಕ ಮನಸ್ಸು ಆಯ್ಕೆಯನ್ನು ನೀಡುತ್ತೆ. ಯಾವ ಹಣ್ಣು ತಗೋಬೇಕು, ಯಾವ ಹಣ್ಣು ತಗೋಬೇಕು ಅಂತೇಳಿ ಆಯ್ಕೆಗಳು, ಚಾಯ್ಸಸ್ ಬರ್ತೈತಿ. ಅದರಲ್ಲಿಯೇ ಒಂದು ನಾವು ಆ ಬುದ್ಧಿ ಡಿಸಿಷನ್ ತಗೊಂಡು ಇಂಥ ಹಣ್ಣನ್ನೇ ತಗೋಬೇಕು ಅಂತೇಳಿ ನಿರ್ಧಾರ ಮಾಡುತ್ತಲ್ಲ, ಅದೊಂದು ಸಿಂಪಲ್ ಆದಂತ ಎಕ್ಸಾಂಪಲ್. ಅದು ಬುದ್ಧಿಯ ಕೆಲಸ ಅಂತೇಳಿ ನಾವು ತಿಳ್ಕೊಳ್ಬಹುದು. ಇನ್ನು ಚಿತ್ತ, ಚಿತ್ತಪ್ಪ ಅಂತಂದ್ರೆ ನಾವು ಮಾಡಿದಂಥ ಕರ್ಮಗಳಾಗಲಿ, ಅಂದ್ರೆ ಕಾರ್ಯಗಳಾಗಲಿ, ಅಥವಾ ಏನಾದರೂ ಘಟನೆಗಳಾಗಲಿ, ಪರಿಸ್ಥಿತಿಗಳಾಗಲಿ, ಸನ್ನಿವೇಶಗಳಾಗಲಿ, ಇವೆಲ್ಲ ನೆನಪುಳಿತಾವ ನಾವು ಭೂತ ಕಾಲದರಾಗಲಿ. ಆ ನೆನಪಿನ ಒಂದು ಉಳಿಯುವಂತಹ ಒಂದು ಆ ಸ್ಥಿತಿ ಏನಂತ ಕರಿತೀವಿ ನಾವು, ಆ ಒಂದು ಸ್ಟೋರೇಜ್ ಕೆಪಾಸಿಟಿ, ಆ ಸಾಮರ್ಥ್ಯಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಆ ಈ ಮೆಮರಿ ಚಿಪ್ ಅಂತ ನಾವು ಕರಿಬಹುದು. ಅದಕ್ಕೆ ಚಿತ್ತ ಅಂತೇಳಿ ನಾವು ಕರಿತೀವಿ. ಇನ್ನು ಅಹಂಕಾರ, ಅಹಂಕಾರ ಅಂತಂದ್ರ ಎಲ್ಲರಿಗೂ ತಿಳಿದ ಹಾಗೆ ನಾನು, ನನ್ನದು, ನನ್ನಿಂದ, ನನಗಾಗಿ, ನನಗೋಸ್ಕರ ಅಂತ ಅನ್ನುವ ಒಂದು ಭಾವ ಏನು ಬರ್ತದಲ್ಲ, ಅದೇ ಒಂದು ಅಹಂಕಾರ ಅಂತೇಳಿ ಹೇಳಬಹುದು. ಈ ಮನಸ್ಸಿನ ಪ್ರಕ್ರಿಯೆ ಬಗ್ಗೆ ಈಗ ಹೇಳ್ತಿದ್ದೀನಿ. ಈ ಮನಸ್ಸಿನ ಪ್ರಕ್ರಿಯೆ ಬಗ್ಗೆ ನನಗೆ ಧ್ಯಾನದಲ್ಲಿ ನನಗೆ ಬಂದಂತ ಇಂಟ್ಯೂಷನ್ ಅನ್ನ ನೋಟ್ ಡೌನ್ ಮಾಡಿಕೊಂಡು ಈ ಮನಸ್ಸಿನ ಪ್ರಕ್ರಿಯೆಯನ್ನ ನಾನು ಬರೆದಿದ್ದೀನಿ. ಏನ್ ನಡೀತಿದೆ ಮನಸ್ಸಿನಲ್ಲಿ? ನಮ್ಮ PSSM ನಲ್ಲಿ ಆಲೋಚನೆಗಳಿಂದ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ. PSSM ಆಲೋಚನೆ ಬರ್ಲಿಕ್ಕೆ ಏನೇನು ಕಾರಣ? ಸಾಕಷ್ಟು ಕಾರಣಗಳು ಇರ್ಬೋದಲ್ಲ ಸರ್ ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಬಂದಿರಬಹುದು. ಅದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಏನಿದೆಯಪ್ಪ ಅಂತಂದ್ರೆ ಒಂದು ಚೈನ್ ಸಿಸ್ಟಮ್ ಇದೆ. ಆಲೋಚನೆಗಳು ಹೇಗೆ ಬರ್ತಾವೆ ಅನ್ನೋದಕ್ಕೆ ಒಂದು ಚೈನ್ ಸಿಸ್ಟಮ್ ಇದೆ. ಅದು ನನಗೆ ಧ್ಯಾನದಲ್ಲಿ ನನಗೆ ಬಂದಂತ ಸಂದೇಶ ಏನಪ್ಪಾ ಅಂತಂದ್ರೆ, ಫಸ್ಟ್ ಏನಾಗ್ತತೆಪ್ಪ ಅಂತಂದ್ರ ಪಂಚ ಜ್ಞಾನೇಂದ್ರಿಯಗಳಿಂದ ಕಣ್ಣುಗಳ ಮೂಲಕ ಏನು ನೋಡ್ತೀವಿ, ಆ ರೂಪ ದೃಶ್ಯಗಳು ನಮ್ಮ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತವೆ. ಕಿವಿಗಳ ಮೂಲಕ ಆಲಿಸ್ತೀವಿ, ಆ ರೂಪ ಏನಪ್ಪಾ ಅಂತಂದ್ರ ಶಬ್ದ, ಶಬ್ದ ಆಲಿಸುವ ಮೂಲಕ ಕಿವಿಗಳಿಗೆ ಕಿವಿಗಳಿಂದ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತದೆ. ಇನ್ನು ಮೂಗಿನ ಮೂಲಕ ಏನು ನಾವು ತಗೊಳ್ತೀವಪ್ಪ ಅಂತಂದ್ರ ವಾಸನೆ, ವಾಸನೆ ಅದು ಸುವಾಸನೆ ಇರಲಿ, ಯಾವುದೇ ವಾಸನೆ ಇರಲಿ, ಆ ವಾಸನೆ ಮೂಗಿನ ಮೂಲಕ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತೆ. ಅದೇ ರೀತಿ ನಾಲಿಗೆ ರುಚಿಯನ್ನು ಆಸ್ವಾದಿಸುವ ಮೂಲಕ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತೆ. ಇನ್ನು ಚರ್ಮದ ಮೂಲಕ ಸ್ಪರ್ಶ, ಸ್ಪರ್ಶದ ಒಂದು ಅನುಭವ ಚರ್ಮದ ಮೂಲಕ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತೆ. ಜ್ಞಾನೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಜ್ಞಾನ ಅಂದ್ರೆ ಹೊರಗಿನ ವಿಷಯ ವಸ್ತುಗಳ ಒಂದು ಜ್ಞಾನವನ್ನು ಕೊಡುವಂತವು. ಈ ಗುಚ್ಛಗಳಿಂದ ಮನಸ್ಸಿನ ಸಂಪರ್ಕಕ್ಕೆ ಬಂದಾಗ ನಮಗೆ ಸಂವೇದನೆ ಉಂಟಾಗುತ್ತೆ. ಇದಕ್ಕೊಂದು ಚಿಕ್ಕದಾದಂತಹ ಒಂದು ಉದಾಹರಣೆ ಹೇಳ್ತೀನಿ. ವಾಕಿಂಗ್ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ಹೋಗುವಾಗ ಒಂದು ನೀವು ಏನ್ ನೋಡ್ತೀರಪ್ಪ ಅಂತಂದ್ರ ಹುಣಸೆ ಮರವನ್ನ ನೋಡ್ತೀರಿ. ಆ ಹುಣಸೆ ಮರವನ್ನು ನೋಡಿದಾಗ ಆ ಹುಣಸೆ ಮರದಲ್ಲಿ ಹುಣಸೆ ಹಣ್ಣುಗಳು ವಿಪುಲವಾಗಿ ಬಿಟ್ಟಿರ್ತಾವ, ಅಂದ್ರ ಜೋತು ಬಿದ್ದಿರ್ತಾವ. ಆ ಹುಣಸೆ ಹಣ್ಣುಗಳನ್ನ ಕಣ್ಣು ನೋಡ್ದೈತಿ. ಆ ಕಣ್ಣಿನ ಮೂಲಕ, ನೋಟದ ಮೂಲಕ ಆ ದೃಶ್ಯ ಮನಸ್ಸಿನ ಸಂಪರ್ಕಕ್ಕೆ ಬರುತ್ತೆ. ಸಂಪರ್ಕಕ್ಕೆ ಬಂದಾಗ ನಮಗ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ.
ಏನಾಗುತ್ತೆಪ್ಪ ಅಂತಂದ್ರೆ ಉದಾಹರಣೆಗೆ ಬಾಯಲ್ಲಿ ನೀರು ಬರುತ್ತೆ. ಇದನ್ನ ಸರಿಯಾಗಿ ಕೇಳಿಕೊಳ್ಳುವಂತವ್ರು ಎಲ್ಲಾ ಮಾಸ್ಟರ್ಗಳಲ್ಲಿ ಆ ಹುಣಸೆ ಹಣ್ಣು ಅಂದ ತಕ್ಷಣ ಬಾಯಲ್ಲಿ ಸೆನ್ಸೇಷನ್ ಅಂದ್ರೆ ನೀರು ಬಂದಿರಬಹುದು ನೋಡಿ. ಅದು ಸಂವೇದನೆ. ಸರ್ ಕೇವಲ ನೋಡಿದ್ರೆ ಮಾತ್ರ ಬರ್ತೇನ್ರಿ ಅಂತೇಳಿ ಪ್ರಶ್ನೆ ಬರ್ಬೋದು ಇಲ್ಲಿ. ಇಲ್ಲ, ಅದಕ್ಕೆ ಇದನ್ನ ಕಲ್ಪನೆ ಮಾಡ್ಕೊರಿ ಈ ದೃಶ್ಯವನ್ನ ಅಂತೇಳಿ ನಾನು ಅಂದಿದ್ದೆ. ಕಲ್ಪನೆಯಿಂದನೂ ಆಂತರಿಕವಾಗಿ ನೋಡ್ರಿ, ಆಂತರಿಕವಾಗಿ ಆ ವಿಷಯ ವಸ್ತುಗಳು ಮನಸ್ಸಿನ ಸಂಪರ್ಕಕ್ಕೆ ಬಂದು ಏನಾಗುತ್ತೆಪ್ಪ ಅಂತಂದ್ರೆ ಅಲ್ಲಿ ಸಂವೇದನೆ ಉಂಟಾಗುತ್ತೆ. ಈಗ ನಿಂಬೆ ಹಣ್ಣು ಅಂತ ತಗೊಳ್ರಿ, ಹುಣಸೆ ಹಣ್ಣು ತಗೊಳ್ರಿ, ಅದನ್ನ ಕಲ್ಪನೆ ಬಂದ್ರು ಸಾಕು, ನಾಲಿಗೆಯಲ್ಲಿ ಸಂವೇದನೆ ಸ್ಟಾರ್ಟ್ ಆಗುತ್ತೆ. ಸಂವೇದನೆ ಆದ ನಂತರ ಕಲ್ಪನೆ ಮತ್ತು ಪಂಚಜ್ಞಾನೇಂದ್ರಿಯಗಳಿಂದ ಸಂವೇದನೆ ಆದ ನಂತರ ಏನಾಗುತ್ತೆಪ್ಪ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಸಂವೇದನೆ ನಂತರ ಭಾವನೆ. ಭಾವನೆ ಏನು ಉತ್ಪತ್ತಿ ಆಗುತ್ತೆ? ಈ ಹಣ್ಣು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಬಯಕೆ ಬಯಕೆ ಆರಂಭವಾಯಿತು, ಆಸೆ ಆರಂಭವಾಯಿತು. ಅದನ್ನೇ ನಾವು ಈ ಆಧ್ಯಾತ್ಮಿಕ ವಿಷಯದಲ್ಲಿ ರಾಗ ಅಂತ ಕರಿತೀವಿ. ರಾಗ ಇದರ ಅರ್ಥ ಬಯಕೆ, ಆಸೆ. ನೋಡ್ರಿ, ನೀವು ಹಾಗೆ ಹೋಗಿಬಿಟ್ರೆ ಅಂತಂದ್ರೆ ಮುಂದೆ ಆ ಹುಣಸೆ ಮರವನ್ನು ಬಿಟ್ಟು ಮುಂದೆ ನೀವು ವಾಕಿಂಗ್ ಹೋಗಿಬಿಟ್ರಪ್ಪ ಅಂತಂದ್ರೆ ಏನ್ ಅನ್ಸುತ್ತೆ ನೋಡ, ಆ ಹುಣಸೆ ಹಣ್ಣನ್ನು ನಾ ಏನಾದ್ರೂ ಮಾಡಿ ತಿಂತಿದ್ರೆ ಎಷ್ಟು ತೃಪ್ತಿ ಅನಿಸುತ್ತಲ್ಲ. ನೋಡ್ರಿ, ಅಲ್ಲಿ ಏನು ಬೆಳೀತು? ದ್ವೇಷ ಬೆಳೀತು. ಅದರ ಅರ್ಥ ದ್ವೇಷ ಅಂದ್ರೆ ಇಲ್ಲಿ ಕೋಪ, ಸಿಟ್ಟು, ಮತ್ತೊಬ್ಬರಿಗೆ ದ್ವೇಷ ಅಂತಲ್ಲ, ದುಃಖ ಆಯಿತು. ಬಹಳ ಒಂದು ಸಣ್ಣ ಮಕ್ಕಳಿಗೆ ಇರೋ ಈ ಭಾವನೆ ಉಂಟಾಯಿತು ಮನಸ್ಸಿನಲ್ಲಿ. ಅದಕ್ಕೆ ಗೌತಮ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ? ಆಸೆಯೇ ದುಃಖಕ್ಕೆ ಮೂಲ. ನೀವು ಒಂದು ವೇಳೆ ಆ ಹುಣಸೆ ಮರದ ಹತ್ರ ಇದ್ರಿ, ಅದನ್ನ ನೋಡ್ತಾ ಇದ್ರಿ, ಇನ್ನ ಆ ಭಾವನೆ ಏನ್ ಮಾಡತ್ತೆ ಅಷ್ಟಕ್ಕೆ ಬಿಡುವುದಿಲ್ಲ, ಅದನ್ನ ಮುಂದುವರಿಸಿ ನಮಗ ಪ್ರಚೋದನೆ ಮಾಡುತ್ತೆ. ನೋಡು, ಅದನ್ನು ತಿನ್ನಲೇಬೇಕು ಹೆಂಗಾದ್ರೂ ಮಾಡಿ. ಆ ಬಯಕೆ ಬಲಿಷ್ಠ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಲಿಷ್ಠ ಆದ ನಂತರ ಏನ್ ಮಾಡ್ತೀವಿ ನಾವು? ಆ ಪ್ರಚೋದನೆ ಆಲೋಚನೆ ಮಾಡ್ಲಿಕ್ಕೆ ಹಚ್ಚುತ್ತೆ ನಮಗ. ಹಾಗಾದ್ರೆ ಅದನ್ನ ಕೆಡಬೇಕಲ್ಲ, ತಿನ್ಬೇಕಲ್ಲ, ಏನಾದ್ರೂ ಮಾಡ್ಬೇಕಲ್ಲ ಅಂತೇಳಿ ಆ ಆಲೋಚನೆ ಮಾಡಿ ಆ ಮೆದುಳಿಗೆ ಏನು ವಿಚಾರ ಬರ್ತತಿ? ಕಲ್ಲನ್ನು ಹುಡುಕಬೇಕು, ಇಲ್ಲ ಕಟ್ಟಿಗೆಯನ್ನು ತೆಗೆದುಕೊಳ್ಳಬೇಕು. ನೋಡ್ರಿ, ಅಷ್ಟು ವಿಚಾರ ಮಾಡಿ ಏನ್ ಮಾಡ್ತೀವಿ ನಾವು? ಕಲ್ಲನ್ನಾದ್ರೂ ತಗೊಳ್ತೀವಿ, ಇಲ್ಲ ಕಟ್ಟಿಗೆಯನ್ನಾದ್ರೂ ತಗೊಂಡು ಏನ್ ಮಾಡ್ತೀವಿ? ಅದಕ್ಕೆ ಬೀಸಿ ಒಗಿತೀವಿ. ಕೈಗಳಿಗೆ ಆದೇಶ ನೀಡುವುದೇ ಯಾವುದಪ್ಪ ಅಂತಂದ್ರ ಆಲೋಚನೆ ಆದೇಶ ಆಗಿ ಮಾರ್ಪಾಡಾಗುತ್ತೆ. ಆ ಹಣ್ಣು ಬಿದ್ದ ನಂತರ ತಿಂದು ತೃಪ್ತಿ ಆಗ್ತೀವಿ. ಆ ಸುಖದ ಒಂದು ಸಂವೇದನೆ ಆಗಿತ್ತಪ್ಪ ಅಂತಂದ್ರ ಅದನ್ನೇ ಏನಂತ ಕರಿತೀವಿ ನಾವು? ರಾಗ ಅಂತ ಕರಿತೀವಿ, ಬಯಕೆ ಅಂತ ಕರಿತೀವಿ, ಅಥವಾ ಆಸೆ ಅಂತ ಕರಿತೀವಿ. ಸುಖದ ನಾವು ಆಸೆ ಅಂತ ಕರಿತೀವಿ. ಅದೇ ನಮಗದು ದಕ್ಕಲಿಲ್ಲ, ಸಿಗ್ಲಿಲ್ಲ, ಇಲ್ಲ ಯಾರಾದ್ರೂ ಒಬ್ಬ ಮಾಲಕ ಬಂದು ನಮಗ್ ಬೈದ, ಏನಾದ್ರೂ ಅಂತ ಅಂದ್ರೆ ಏನಾಗಿಬಿಡುತ್ತೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಈ ಒಂದು ಉದ್ದೇಶದಿಂದ ಸಂವೇದನೆ ಏನಪ್ಪಾ ಅಂತಂದ್ರ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ಅದು ಪಡ್ಕೊಂಡ್ರೆ ಸುಖ ಆಗುತ್ತೆ, ಇಲ್ಲ ದುಃಖ ಆಗುತ್ತೆ. ಅದಕ್ಕ ಬುದ್ಧ ಏನ್ ಹೇಳ್ಯಾನ? ಆಸೆಯೇ ದುಃಖಕ್ಕೆ ಮೂಲ ಅಂತ ಈ ರೀತಿಯಾಗಿ ಹೇಳಿದಾನ. ನಾವೆಲ್ಲರೂ ಏನ್ ತಿಳ್ಕೊಂತೀವಿ? ಆಸೆನೇ ಇರಲಿಲ್ಲ ಅಂದ್ರೆ ಬದುಕುವುದು ಹೇಗೆ? ನಾವ್ ಏನ್ ಸಾಧಿಸ್ತೀವಿ? ಆಸೆ ಇರಬೇಕು, ದುರಾಸೆ ಇರಬಾರ್ದು. ನೋಡ್ರಿ, ಗೌತಮ ಬುದ್ಧರು ಹೇಳಿದ್ದು ಸಂವೇದನೆಗಳನ್ನ ನೀವು ಉನ್ನತ ಜೀವನದ ಉನ್ನತಿಗಾಗ್ಲಿ, ಆಧ್ಯಾತ್ಮಿಕ ಉನ್ನತಿಗಾಗಿದ್ದಂತವಕ್ಕೆ ಮಾತ್ರ ನೀವು ಸ್ಪಂದಿಸ್ರಿ, ಪ್ರತಿಕ್ರಿಯಿಸ್ರಿ. ಇಲ್ಲಾಂದ್ರೆ ಅಂತಹ ಸಂವೇದನೆಗಳೇನಿಗೆ ನಿಮ್ಗ ಜೀವನವನ್ನು ಡ್ಯಾಮೇಜ್ ಮಾಡುವಂತಹ, ಆಧ್ಯಾತ್ಮಿಕವನ್ನ ಸ್ಪಿರಿಚುಯಾಲಿಟಿ ಜರ್ನಿಯನ್ನ ಡ್ಯಾಮೇಜ್ ಮಾಡುವಂತಹ ಸಂವೇದನೆಗಳು ಬಂದು ಅಂತಂದ್ರ ಅವನ ಪ್ರತಿಕ್ರಿಯಿಸಬೇಡ್ರಿ. ಅಂದ್ರೆ ಭಾವನೆಕ ಅದಕ್ಕೆ ಆ ಒಂದು ಸ್ಥಿತಿಗೆ ತಗೊಳ್ಬೇಡ್ರಿ.
ಆ ಸಂವೇದನೆಗಳದ ಒಂದು ಸ್ವಭಾವ ಹೆಂಗಪ್ಪ ಅಂದ್ರೆ ತಾನಾಗೆ ಹುಟ್ಕೊಂಡಿರ್ತಾವು, ಸ್ವಲ್ಪ ಸಮಯದ ನಂತರ ತಾನಾಗಿಯೇ ನಾಶವಾಗ್ತಾವು. ನಾಶವಾಗುವವರೆಗೂ ನಾವು ಸಮಾಧಾನದಿಂದ ಇರಬೇಕು. ನೋಡು, ಎಷ್ಟೊಂದು ಅರ್ಥವಿರುವಂತಹ ಒಂದು ವಿಷಯ ಇದು. ಅದಕ್ಕೆ ನಾವು ವಿಭೂತಿಯನ್ನ ಧರಿಸ್ಬೇಕಾದ್ರೆ ಮೂರು ಒಂದು ಅರ್ಥ ಬರುತ್ತೆ. ಮೊದಲನೇದು ಒಂದು ಲೈನ್ ವಿಚಾರ ಶುದ್ಧಿ, ಮಧ್ಯದ ಒಂದು ಲೈನ್ ತ್ರಿಕರಣ ಶುದ್ಧಿಯಲ್ಲಿ ಎರಡನೇದು ಬರುವಂಥದ್ದು ಮಾತು ಶುದ್ಧಿ, ವಾಕ್ ಶುದ್ಧಿ ಅಂತ ಕರಿತೀವಿ. ಮೂರನೇ ಒಂದು ಲೈನ್ ಕಾರ್ಯ ಶುದ್ಧಿ, ಆಲೋಚನೆ ಶುದ್ಧಿ, ವಾಕ್ ಶುದ್ಧಿ, ಕಾರ್ಯ ಶುದ್ಧಿ, ಇವುಗಳಿಗೆ ತ್ರಿಕರಣ ಶುದ್ಧಿ. ಆ ಒಂದು ಇಂಡಿಕೇಶನ್ ಅನ್ನ ನಾವು ಗುರುತಿಸ್ಲಿಕ್ಕೆ ಏನ್ ಮಾಡ್ತೇವಪ್ಪ ಅಂತಂದ್ರ ವಿಭೂತಿಯನ್ನ ಹಚ್ಕೊಂತೀವಿ. ನೋಡ್, ಇನ್ನ ಓಂಕಾರದಲ್ಲಿ ಬರುವಂತಹ ಅ ಉ ಮ. ಅಂದ್ರ ಆಲೋಚನೆ, ಉ ಅಂತಂದ್ರ ಉಕ್ತಿ ಅಂತಂದ್ರ ಮಾತು, ಮ ಅಂದ್ರ ಮಾಡುವುದು, ಕೆಲಸ ಮಾಡುವುದು. ಉ ಮ ಮೂರು ಸೇರಿದ ನಾವು ಶುದ್ಧವಾಗಿ ಇಟ್ಕೊಂಡೇವಪ್ಪ ಅಂತಂದ್ರ ಆಜ್ಞಾಚಕ್ರದಲ್ಲಿ ತಾನಾಗಿಯೇ ಅಲ್ಲಿ ಜ್ಯೋತಿ ಬೆಳಗುತ್ತೆ. ಎಲ್ಲರೂ ಜಗಜ್ಯೋತಿ ಬಸವೇಶ್ವರರಾಗಬಹುದು. ನೋಡು, ಎಷ್ಟೊಂದು ಅರ್ಥಗರ್ಭಿತವಾದಂತಹ ಇದು ವಿಷಯ ಅಂತ ಹೇಳಿ ತಿಳ್ಕೊಬಹುದು. ಇನ್ನು ಕೊನೆಯದಾಗಿ ಈ ಟಾಪಿಕ್ನ ಕೊನೆಯದಾಗಿ ನಾನು ಮನೋ ವಿಷಯಗಳ ಬಗ್ಗೆ ಹೇಳುತ್ತೇನೆ ಅಂತ ಅಂದಿದ್ದೆ. ನೋಡ್ರಿ, ಏನೇನು ಬರ್ತಾವಪ್ಪ ಮನಸ್ಸಿನ್ಯಾಗ ಅಂತೇಳಿ ಸ್ವಲ್ಪ ನಾವು ವಿಚಾರ ಮಾಡ್ಕೊಂಡಾಗ, ಬಯಕೆಗಳು, ಅವನ್ನೇ ಆಸೆಗಳು ಅಥವಾ ರಾಗ ಅಂತ ಕರಿತೀವಿ ನಾವು. ಇನ್ನು ವೇದನೆಗಳು, ನಮಗ ಅನಿಸಿದ್ದನ್ನ, ನಾನು ಬಯಸಿದ್ದನ್ನ ನಮಗ್ ಸಿಗಲಿಲ್ಲಪ್ಪ ಅಂತಂದ್ರೆ ವೇದನೆಗಳು. ಭಾವನೆಗಳು, ಅಪೇಕ್ಷೆ ನಿರೀಕ್ಷೆಗಳು, ಆಲೋಚನೆಗಳು, ಯೋಜನೆಗಳು, ಪ್ಲಾನಿಂಗ್, ಗುರಿಗಳು, ಉದ್ದೇಶಗಳು, ನಮ್ಮ ಗುಣ ಸ್ವಭಾವಗಳು, ನಡತೆ ವರ್ತನೆಗಳು, ನೋಡು, ಕಲ್ಪನೆಗಳು, ಕನಸುಗಳು, ಅರಿಷಡ್ವರ್ಗಗಳು, ನೈತಿಕ ಮೌಲ್ಯಗಳು, ಕೊನೆಯದಾಗಿ ಸೂಕ್ಷ್ಮ ಶರೀರಯಾನ. ನೋಡು, ಮೂರನೇ ಚಕ್ರದ ಮೂಲಕ ಆ ಮನಸ್ಸಿನ ಒಂದು ಮಾನಸಿಕ ಶರೀರದಿಂದ ಸೂಕ್ಷ್ಮ ಶರೀರಯಾನವು ಕೂಡ ಮನೋವಿಷಯಗಳಲ್ಲಿ ಬರುವಂತಹ ಒಂದು ಅಂಶವೇ. ಸ್ನೇಹಿತರೆ, ಈ ಒಂದು ಧ್ಯಾನ ಮಾಡ್ತಾ 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 ಎಷ್ಟೋ ಒಂದು ನಮಗ್ ಗೊತ್ತಿರಲಾರ್ದಂತಹ ವಿಷಯಗಳು ಧ್ಯಾನದಲ್ಲಿ ಬರುತ್ತವೆ. ಇಷ್ಟು ಹೇಳ್ತಾ ಈ ಮೈತ್ರಿ ಮತ್ತು ಕರುಣೆಯ ಒಂದು ಆಧಾರದಲ್ಲಿ ನನಗೆ ಇಲ್ಲಿವರೆಗೂ ಒಂದು ಅವಕಾಶ ನೀಡಿದಂತಹ ಎಲ್ಲ ಪಿರಮಿಡ್ ಮಾಸ್ಟರ್ಗೂ ಹಾಗೂ ಜೈವೋ ಒಂದು ಫೌಂಡೇಶನ್ ಅನ್ನು ನಡೆಸ್ತಿರುವಂತಹ ಶಾಂತಲಾ ಮೇಡಮ್ ಅವರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಸ್ವಲ್ಪ ಸಮಯವನ್ನು ಜಾಸ್ತಿ ತೆಗೆದುಕೊಂಡಿನಿ ಅಂತೇಳಿ ಅನಿಸುತ್ತೆ. ನನಗೆ ಸಮಯಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳ್ತಾ ಈ ಸೆಷನ್ ಅನ್ನ ಮುಗಿಸ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ನೀವ್ ಹೇಳ್ದಂಗೆ ಈ ಟಾಪಿಕ್ ಇನ್ನ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ತುಂಬಾ ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ಇದು, ಆದ್ರೂ ಮುಗಿಸೋ ಪ್ರಯತ್ನ ಮಾಡಿದೀರಾ. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ, ಅಂದ್ರೆ ನೀವು ಆಲ್ರೆಡಿ ಪ್ರಾಧ್ಯಾಪಕರಾಗಿರೋದಕ್ಕೆ ನಿಮಗೆ ಈ ಒಂದು ಹೇಳೋ ಕೆಪಾಸಿಟಿ ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ರಿ ಸರ್. ಫಸ್ಟ್ ಟೈಮ್ ಆದ್ರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಹೆಚ್ಚು ಹೆಚ್ಚು ನೀವು ಈ ತರ ಕ್ಲಾಸಸ್ ತಗೊಳ್ಳೋ ತರ ಆಗಿ, ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು. ಸೊ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು, ಏನಾದ್ರು ಕ್ಲಾರಿಫಿಕೇಶನ್ ಬೇಕಂದ್ರೆ ಕೇಳಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರು ಮಾತಾಡಿದ್ರೆ. ಎಸ್ ಮೇಡಮ್, ಶಾರದಾ ಮೇಡಮ್. ಶಾರದಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ ಸರ್, ನೀವು ಅಗ್ದಿ ನಮಗ ಹತ್ತಿರದವ್ರು ಸರ್. ಯಾಕಂದ್ರ ನಾವು ಗದಗ ಸರ, ನೀವು ಬಾದಾಮಿ. ಹೌದು ನಾವೆಲ್ಲ ಹೌದು ಉತ್ತರ ಮೇಡಮ್, ಒಳ್ಳೆ ಕರ್ನಾಟಕಗಳು ಸರ್. ಸರ್ ಬಾಳ ಚಂದ ಇತ್ತು ಇವತ್ತಿನ ಸತ್ಸಂಗ. ಎಷ್ಟು ಚಂದ ಹೇಳಿದ್ರಿ ಅಂದ್ರ ನೀವು ವಿಷಯ. ನಾವು ಬರೇ ಮೆದುಳು ಅನ್ನೋದು ಒಂದ್ ಶಬ್ದ ಹೇಳ್ಬಿಡ್ತೀವಿ ಸರ್. ಅದ್ರೊಳಗೆ ಇಷ್ಟೊಂದು ವಿಷಯ ಅಡಿಗೈತಿ, ಇಷ್ಟೊಂದು ಪಾರ್ಟ್ಸ್ ಅದಾವಂತ ನಮಗ್ ಗೊತ್ತೇ ಇರಲಿಲ್ಲ. ಎಡ ಮೆದುಳು, ಬಲ ಮೆದುಳು, ಇವು ಇಷ್ಟ ತಿಳ್ಕೊಂಡಿರ್ತೀವಿ ಸರ್. ಅದ್ರ ಒಂದು ಕೆಲಸ ಏನು, ಇದ್ರಲಿಂದ ಏನೇನು ಲಾಭ ನಷ್ಟ
ಪ್ರತಿಯೊಂದನು ಎಳೆ ಎಳೆಯಾಗಿ ಎಷ್ಟು ಚಂದ. ಮೇನ ನಮಗ್ ಮೆದುಳು ಸರ್, ಅದು ಒಂದ್ ಮೆದುಳು ಅಂತ ಬಿಟ್ಬಿಡ್ತೀವಿ ಸರ್ ನಾವು. ಆದ್ರೆ ಇವತ್ತು ನೀವು ನಮ್ಗೆಲ್ಲಾ ಎಷ್ಟು ಚಂದ ಹೇಳ್ಕೊಟ್ರಿ ಸರ್. ನಾವು ಪುಸ್ತಕ ಓದಿದ್ರು ನಮ್ಗೆ ಇದು ತಿಳಿಸ್ತಿದ್ದಿಲ್ಲ ನಮ್ಗಿದು. ಆದ್ರೆ ನೀವು ನಿಮ್ಮ ಮುಖಾಂತರ ನಾವ್ ಎಷ್ಟು ಅದನ್ನೆಲ್ಲಾ ತಿಳ್ಕೊಂಡ್ವಿ ಸರ್. ಒಂದ್ ಮನಸ್ಸಿನ ಬಗ್ಗೆ ತಿಳ್ಕೊಂಡ್ವಿ. ಪ್ರತಿಯೊಂದನ್ನು ಎಷ್ಟು ಚಂದ ಹೇಳಿದ್ರಿ ನೀವು. ನಿಜವಾಗ್ಲೂ ಕ್ಲಾಸ್ನಾಗ ಕುಂತು ಕೇಳದಂಗನ ಅನಸ್ತು ಸರ್. ನಮ್ನೊಂದು ಪ್ರೈಮರಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ರಿ ನಮ್ನೆಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಆಧ್ಯಾತ್ಮಿಕ ಒಂದು ಶಾಸ್ತ್ರದಲ್ಲಿ ಅಲ್ಲಿ ಈ ಜರ್ನಿಯಲ್ಲಿ ಎಲ್ರು ವಿದ್ಯಾರ್ಥಿಗಳೇ ಮೇಡಮ್. ನಿಜ ಸರ್, ಸ್ಟೂಡೆಂಟ್ ಸರ್, ಬಾಳ ಚಂದ ಹೇಳಿದ್ರಿ ಸರ್. ಇನ್ನೊಂದ್ಸಲ ಮತ್ತೆ ಥ್ಯಾಂಕ್ ಯು ಬರೀ ಮೇಡಮ್, ಸರ್, ಬರೀ ಸರ್. ಇದಕ್ಕೆಲ್ಲಾ ಕಾರಣಕರ್ತರು ಶಾಂತಲಾ ಮೇಡಮ್. ಶಾಂತಲಾ ಮೇಡಮ್ ಅವರಿಗೆ ನಿಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರತ್ನಮ್ಮ ಮೇಡಮ್ ಮಾತಾಡಿ. ರತ್ನಮ್ಮ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಶಾಂತಲಾ ಮೇಡಮ್ ಅವ್ರಿಗೆ, ನಮಸ್ತೆ ಜಗದೀಶ್ ಸರ್ ಅವ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ. ನಮ್ಮ ನಿಮ್ಮೆಲ್ಲ ಗುರುಗಳಾದ ಪ್ರತಿ ಸರ್ ಅವ್ರಿಗೂ, ಸ್ವರ್ಣಮಾಲಮ್ಮ ಅವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸರ್ ತುಂಬಾ ಅದ್ಭುತವಾಗಿ ಹೇಳಿದಿ. ಪಂಚಭೂತಗಳು, ಪಂಚಕೇಂದ್ರಿಯಗಳು, ಕಣ್ಣಿಂದ ಏನಾಗುತ್ತೆ, ಮೂಗು ಏನಾಗುತ್ತೆ, ಕಿವಿಯಿಂದ ಏನೆಲ್ಲಾ ಹೇಳಿದ್ರಿ. ನಮ್ಮ ಮನಸ್ಸು ಇಷ್ಟೊಂದು ಇದೆ ನಮ್ಮ ಶರೀರದಲ್ಲಿ ಅಂತ ಗೊತ್ತಿರ್ಲಿಲ್ಲ. ಈ ಮನಸ್ಸು ಅಂದ್ರೆ ಅವ್ರು ಹೇಳ್ದಂಗೆ ಮೆದುಳು ಅನ್ಕೊಂಡ್ಬಿಟ್ಟಿದ್ವಿ. ಮೆದುಳಲ್ಲಿ ಶಾಂತಲಾ ಮೇಡಮ್ ಸಲ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, ಮಿಡಲ್ ಬ್ರೈನ್ ಅಂತ ಹೇಳ್ಕೊಟ್ಟಿದ್ರು. ಉಸಿರಾಟ ಅಲ್ಲಿ ಕಳಿಸಿ ಅಂತ. ಇವತ್ತಿನ ದಿನ ನೀವು ಬೇರೆ ಎಲ್ಲದಕ್ಕೂ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಮೊದ್ಲೇ ಮಾಸ್ಟರ್ ನೀವು, ನಿಮ್ಗೇನ್ ನಾವ್ ಹೇಳ್ಬೇಕಾದಿಲ್ಲ. ನಮ್ಗೆಲ್ಲ ಅರ್ಥವಾಗಂಗೆ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಗೆ ಮನಸ್ಸು ಏನ್ ಮಾಡುತ್ತೆ, ಶರೀರ ಏನ್ ಮಾಡುತ್ತೆ, ನಮ್ ಕೈ ಕಾಲ್ಗಳು ಏನ್ ಮಾಡ್ತೇವೆ. ಎಡದ್ ಕಾಲು ಬಲ್ತ್ ಕಾಲ್ ಹೋಗಲ್ಲ, ಬಲ್ತ್ ಕಾಲು ಎಡದ್ ಕಾಲ್ ಬರಲ್ಲ. ಅದು ಕರೆಕ್ಟ್ ಸರ್. ವಾಕ್ ಮಾಡುವಾಗ ಅಬ್ಸರ್ವ್ ಮಾಡ್ಬೇಕು. ಯೋಗ ಕ್ಲಾಸ್ ಅಲ್ಲೂ ಹಾಗೆ ಹೇಳ್ಕೊಡ್ತಾರಲ್ಲ ಸರ್, ಮಾಡಿ ನೋಡೋಣ ಅಂತ ಅದಂಗ ಆಗೋದಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ರಿ. ಇನ್ನೊಂದ್ಸರಿ ಬನ್ನಿ ಸರ್, ಬಂದು ನಿಧಾನಕ್ಕೆಲ್ಲ ವಿವರವಾಗಿ ಹೇಳ್ಕೊಡಿ. ನಮ್ ಶಾಂತ ಮೇಡಮ್ ಅವರು ತುಂಬುರದೆ ವಂದನೆಗಳು. ಇಂತಿಂತ ಒಳ್ಳೊಳ್ಳೆ ಮಾಸ್ಟರ್ಗಳನ್ನ ಕರ್ಸಿ ನಮ್ಗ್ ವಯಸ್ಸಾದವ್ರಿಗೆ ಆಧ್ಯಾತ್ಮಿಕನ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರೋಜಾ ಮೇಡಮ್ ಮಾತಾಡಿ. ಮಾತಾಡಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ವಿಷಯ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ನಿಮ್ ಧ್ಯಾನ ಅಂದ್ರೆ ಕೆಲವೊಬ್ಬರಿಗೆ ಬರೀ ಧ್ಯಾನ ಮಾಡೋದಂದ್ರೆ ಇಲ್ಲ, ಇದೆಲ್ಲ ಸ್ಪಿರಿಚುವಲ್ ಸೈನ್ಸ್. ಅಂದ್ರೆ ಸೈನ್ಸ್ ಮೂಲಕ ಇದು ಹೆಂಗ್ ಟಚ್ ಆಗುತ್ತೆ ನಮಗ ಅನ್ನೋದನ್ನ ಸರ್ ಬಹಳ ಮಾರ್ಮಿಕವಾಗಿ ಹೇಳ್ಕೊಟ್ರು. ಯಾಕಂದ್ರೆ ಅವ್ರ ಮೊದ್ಲೇ ಶಿಕ್ಷಕರು, ನಮಗ್ ವಿವರಿಸಿ ಕೊಡಕ್ ಬರೋದಿಲ್ಲ. ಸರ್ ನಾವು ಇಲ್ಕಲ್ದವ್ರು, ನೀವು ನಮಗ್ ಬಹಳ ಹತ್ರ ಅನಿಸ್ತೀವಿ ನನಗೆ. ಬಾಗಲಕೋಟೆ ಜಿಲ್ಲೆಯನ್ನೇನ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ವಿವರವಾಗಿ ಬಹಳ ಚಂದ ಹೇಳ್ಕೊಟ್ರಿ. ಅದು ನಮ್ಗಿನ್ನ ಸ್ವಲ್ಪ ಮಂದಟ್ಟ ಆಯ್ತು. ಇದನ್ನ ಮಾಡೋದಕ್ಕೆ ಸೈನ್ಸ್ ಇದು ಐತೆ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡೋಕ್ ಆಯ್ತು. ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇಷ್ಟೊಂದು ಇದಾಗ್ತಂದ್ರೆ ಇದು ಸೈನ್ಸೇ, ಆಕ್ಚುಲಿ ಸೈನ್ಸೇ ಇದು. ಬಟ್ ಗೊತ್ತಿರಂಗಿಲ್ಲ. ಧ್ಯಾನ ಅಂದ್ರೆ ಏನು, ಧ್ಯಾನದಾಗ ಹೋಗ್ ಆಗತ್ತ ಇಷ್ಟೇ ಗೊತ್ತಿರುತ್ತೆ. ಇದನ್ನ ಬಹಳ ವಿಸ್ತಾರವಾಗಿ ತಾವ್ ಹೇಳ್ಕೊಟ್ರಿ. ಬಹಳ ಚೆನ್ನಾಗಿತ್ತು ಕ್ಲಾಸ್. ಇನ್ನು ಮತ್ತೆ ಇಂಥ ಕ್ಲಾಸ್ ಗಳನ್ನ ನಡೆಸ್ಕೊಡಿ ಮೇಡಮ್. ಶಾಂತಲಾ ಮೇಡಮ್, ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೀಣಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೇಡಮ್ ಹೇಳಿ ಮೇಡಮ್. ಬೆಳಿಗ್ಗೆ ಮೇಡಮ್ ಧ್ಯಾನ ಮಾಡ್ತಿರ್ಬೇಕಾದ್ರೆ ಮೇಡಮ್ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತ್ರಿ ಮೇಡಮ್. ಅದು ಮೇಡಮ್ ನಮ್ ಮಗಳಿಗೆ ಮೇಡಮ್ ತುಂಬಾ ಹೊಟ್ಟೆ ನೋವು ಅಂತ್ರಿ ಮೇಡಮ್. ಬಾಳ ಹೊಟ್ಟೆ ನೋವಿಂದ್ರ ಒದ್ದಾಡಕತ್ತಿದ್ಲಂತ್ರಿ ಮೇಡಮ್. ನಿಮ್ ಕ್ಲಾಸ್ ಇತ್ತಂತ್ರಿ ಮೇಡಮ್. ಆ ಕ್ಲಾಸ್ ಒಳಗ್ ಮಾತಾಡಿದ್ನಂತ್ರಿ ಮೇಡಮ್, ಹಿಂಗ್ ಬಾಳ ತ್ರಾಸ ಆಗೈತಿ ಅಂತೇಳಂದ್ರೆ. ಹೇಳಿದ ತಕ್ಷಣ 1-2 ಸೆಕೆಂಡ್ ಆಗಿಲ್ರಿ ಮೇಡಮ್ ಅವ್ರ, ನೀವು ಅಯ್ಯಪ್ಪ ಸರ್ ಕರ್ಕೊಂಡು ಇಲ್ಲಿ ಬಂದ್ರಿ ಅಂತ್ರಿ ಮೇಡಮ್. ನಮ್ ಮನೆಗೆ ಬಂದ್ರಿ ಅಂತ್ರಿ ಮೇಡಮ್. ಅಲ್ಲಿ ನಿಮ್ ಮುಂದ ಕುತ್ಕೊಂಡಿವ್ರಿ ಮೇಡಮ್. ನಮ್ಮ ಮಕ್ಕಳು ನಾವು ಎಲ್ಲಾರು ಕುತ್ಕೊಂಡಿವ್ರಿ. ಅದು ನಮ್ ಮಗಳಿಗೆ ಹೇಳಿದ್ರಂತ್ರಿ, ಬಾಯಿಲಿ ಕೂತ್ಕೋ ಅಂತ ಹೇಳಿಂದ ಅವ್ರು ಬಂದ್ ನಿಮ್ ಮುಂದ ಕೂತಾಳ್ರಿ. ಅದು ಏನೋ ಒಂದ್ ತರ ಡ್ರಾಪ್ಸ್ ತರ ಮ್ಯಾಲೆ ಹಾಕಿದ್ರಂತ್ರಿ. ಇನ್ನ ಆತ ನನ್ ಮಗಳಿಗೆ ಆಪರೇಷನ್ ಮಾಡ್ಬಿಡ್ತಾರ, ಇನ್ನ ಹೊಟ್ಟೆ ಗಾಯ ಮಾಡ್ತಾರ ಅಂತ ಬಾಳ ಅಳಕತ್ತಿದ್ನಂತ್ರಿ ನಾನು. ಏನಿಲ್ಲ, ಏನ ಮಾಡೋದಿಲ್ಲ ಅಂತ ಹೇಳಂದ್ರಿ. ಎಲ್ಲಾ ಬಟ್ಟಿ ಎಲ್ಲಾ ಬಿಚ್ಚಬೇಕು ಅಂತಂದ್ ಇದನ್ ಮಾಡಕ್ಕೇನ, ನೀವ್ ಏನ್ ಮಾಡ್ಬೇಡ ಸುಮ್ನೆ ಇರ ಅಂತ ಹೇಳಂದ ತಲೆ ಮೇಲೆ ಏನೋ ಒಂದ್ 4-5 ಡ್ರಾಪ್ಸ್ ಹಾಕಿದ್ರಂತ್ರಿ ಮೇಡಮ್. ನೀವ್ ಹಾಕಿದ ತಕ್ಷಣ ಆಕಿ ಹೊಟ್ಟೆ ತುಂಬಾ ಎಲ್ಲಾ ಟ್ಯೂಬ್ಲೈಟ್ ತರ ಹೇಳ್ಬಾರ್ದ್ರಿ ಮೇಡಮ್, ಅಷ್ಟ ಬೆಳಕ್ರಿ ಮೇಡಮ್ ಹೊಟ್ಟೆ ಭಾಗದಾಗ್ರಿ.
ಆ ಟ್ಯೂಬ್ಲೈಟ್ ತರ ಆ ರೀತಿ ಫೋಕಸ್ ಆಯ್ತ್ರಿ ಮೇಡಮ್. ಈ ರೀತಿ ಅನುಭವ ಐತ್ರಿ ಮೇಡಮ್. ಗ್ರೇಟ್ ಮೇಡಮ್, ಒಳ್ಳೆ ಅನುಭವಗಳು, ಒಳ್ಳೆ ಅನುಭವ. ಒಳ್ಳೆ ಅನುಭವ. ಏನಂತ ಗೊತ್ತಾಗ್ಲಿಲ್ರಿ. ಮತ್ತೆ ರೀ ಇವತ್ತ ಮಧ್ಯಾಹ್ನ ನೋಡಿದ್ರೆ ಅವಳಿಗೆ ಹೊಟ್ಟೆ ನೋವು ಅಂತ ಹೇಳಿಲ್ರಿ, ಅದಕ್ಕೆ ಭಯ ಆಯ್ತ್ರಿ, ಏನಂತ ಗೊತ್ತಾಗ್ಲಿಲ್ಲ. ಭಯ ಯಾಕೆ ಮೇಡಮ್, ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಎಲ್ಲ ಒಳ್ಳೇದೇ, ಇವಾಗ ಒಳ್ಳೇದೇ ನೋಡಿದೀರಾ ಧ್ಯಾನದಲ್ಲಿ, ಸೊ ಏನು ಆಗಲ್ಲ. ಅದು ಧ್ಯಾನದಾಗ ಆಗಿತ್ರಿ. ಮತ್ತ ಅವಳು ಮತ್ತ ಹೊಟ್ಟೆ ನೋವು ಅಂತ ಹೇಳಿಲ್ಲಲ್ರಿ, ಏನ್ ಅಂತ ಅವಳ್ದು ಕೂರ್ಸಿ ಮೇಡಮ್. ಎಷ್ಟು ವರ್ಷ ಅವಳಿಗೆ? ಅವಳು ಧ್ಯಾನ ಮಾಡ್ತಿದ್ದಾಳ್ರಿ ಮೇಡಮ್. ಧ್ಯಾನ ಮಾಡಿನ ಈಗ ಇದು ಮುರಾರ್ಜಿ ಮೇಡಮ್ ಕೋಚಿಂಗ್ ಹಾಕಕ್ ಆಗ್ಲಿಲ್ರಿ ಮೇಡಮ್ ಅವಳಿಗೆ. ಸೈಡ್ ಎಲ್ಲಾ ಕೋಚಿಂಗ್ ಹಾಕ್ದಾರ 56 ಮಾರ್ಕಸ್ ಮಾಡ್ಯಾರಿ ಮೇಡಮ್. ಅವಳದ್ ಮುರಾರ್ಜಿ ಆಗೈತ್ರಿ ಮೇಡಮ್, 94 ಆಗೈತ್ರಿ ಪರ್ಸೆಂಟೇಜ್ ರ್ಯಾಂಕ್ ಆಗೈತ್ರಿ ಅವಳದ್. ಮಾಡ್ತಾಳ್ರಿ ಧ್ಯಾನ ಮಾಡಿನ ಅಷ್ಟು ರ್ಯಾಂಕ್ ಆಗೈತ್ರಿ ಮೇಡಮ್ ಅವಳಿಗೆ. ಏನಿಲ್ಲ ಮೇಡಮ್, ಅದು ಹೊಟ್ಟೆ ನೋವು ಬಂತಲ್ರಿ ಮೇಡಮ್, ಅದಕ್ಕೆ ಏನ್ರ ಸ್ವಲ್ಪ ನಂಗೆ ಸಮಾಧಾನ. ಇಲ್ಲ ಇಲ್ಲ, ಏನಾಗಲ್ಲ ಮೇಡಮ್, ಒಳ್ಳೇದೇ ಆಗುತ್ತೆ. ಧ್ಯಾನ ಮಾಡ್ಸಿ, ಅವಳ ಹತ್ರನು ಸ್ವಲ್ಪ ಜಾಸ್ತಿ ಧ್ಯಾನ ಮಾಡ್ಸಿ ಅಷ್ಟೇ, ಏನಾಗಲ್ಲ. ಅನುಮಾನ ಪಡ್ಬೇಡಿ. ನೀವು ಅನುಮಾನ ಇಟ್ಕೊಂಡ್ರೆ ಏನಾದ್ರು, ಅದು ಇವಾಗಿನ ಮನಸ್ಸಿನ ಬಗ್ಗೆ ಹೇಳಿದ್ರಲ್ವಾ, ನಮ್ ಮನಸ್ಸಿಗೆ ನಾವ್ ಹೆಂಗ್ ಹಾಕೊಂಡ್ರೆ, ನಾವೇನ್ ಆಲೋಚನೆ ಮಾಡಿದ್ರೆ ಅದೇ ಆಗುತ್ತೆ. ನೀವು ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ, ಏನು ಆಗಲ್ಲ. ಅವ್ರ ಹತ್ರನು ಧ್ಯಾನ ಮಾಡ್ಸಿ, ಸ್ವಲ್ಪ ಕೂರ್ಸಿ ಧ್ಯಾನ ಮಾಡ್ಸಿ, ನೀವು ಪಾಸಿಟಿವ್ ಭಾವನಾ ಆಗಿ. ಸ್ಟೇಜಿಗೆ ಹೋಗ್ಬೇಡ್ರಿ, ಸಂವೇದನೆಗಳ ಪ್ರತಿಕ್ರಿಯಿಸಕ್ ಹೋಗ್ಬೇಡ್ರಿ. ಭಾವನೆ ಸ್ಟೇಜಿಗೆ ಅಲ್ಲಿ ಹೋಗದಪ್ಪ ಅಂತಂದ್ರೆ ಸಮಸ್ಯೆಗಳು ಆರಂಭ ಆಗ್ತವೆ. ಹೌದ್ರಿ ಹೌದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಜಗದೀಶ್ ಸರ್. ಜಗದೀಶ್ ಸರ್ಗೆ ಜೈ ಹೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ಟಿಫಿಕೇಟ್ ನಿಜವಾಗಿ ಇದು ಟಾಪಿಕ್ ಎಲ್ಲಾ ಮಾಸ್ಟರ್ಗಳಿಗೂ ಜೈ ಹೋ. ಥ್ಯಾಂಕ್ ಯು. ಈ ಮನಸ್ಸು ದೇಹಕ್ಕೂ ನಮ್ಮ ಆತ್ಮಕ್ಕೂ ಮಧ್ಯೆ ಈ ಮನಸ್ಸು ಅಡ್ಡಿ ಆಗಿನೇ ನಾವು ಜೀವನದಲ್ಲಿ ನಿರಾಸಕ್ತಿ ಕಡೆಗೆ ಹೋಗೋತಾಗ್ತಿವಿ ಅಥವಾ ವೈಲ್ಡ್ ಆಗ್ತಿವಿ. ಇದೆಲ್ಲ ಆಗ್ತಾ ಇರೋದು ಈ ಮನಸ್ಸು ಸರಿಯಾದ ಸ್ಥಿಮಿತದಲ್ಲಿ ಇಲ್ಲದೆ ಇದ್ರೆ ಅಥವಾ ಮನಸ್ಸನ್ನ ನಾವು ಟ್ರೈನ್ ಅಪ್ ಮಾಡದೇ ಇದ್ರೆ ಅಂತ. ಸೊ ಮನ್ಸು ಅಂದ್ರೆ ಏನು ಗೊತ್ತಿಲ್ದೆ ಇವತ್ತು ಅದು ಒಳ್ಳೆ ವೈಜ್ಞಾನಿಕವಾಗಿ ನಮ್ಗೆ ಹೇಳಕ್ ಗೊತ್ತಾಗಿಲ್ಲ. ನಾ ಹೇಳ್ತಾ ಇದ್ದೆ, ಅಫ್ಕೋರ್ಸ್ ಐ ಆಮ್ ಎ ಟೀಚರ್, ಐ ವಾಸ್ ಎ ಟೀಚರ್. ಅದರಿಂದ ಟೀಚರ್ಸ್ಗೆ ಅದ್ರ ಬಗ್ಗೆ ಹೇಗ್ ಹೇಳ್ಬೇಕು, ಮಕ್ಳಿಗೆ ಹೆಂಗ್ ಜೋಡ್ಸ್ ಹೇಳ್ಬೇಕು ಅನ್ನೋದು ಬಹಳ ಚೆನ್ನಾಗ್ ಗೊತ್ತಿರುತ್ತೆ. ವೈಜ್ಞಾನಿಕವಾಗಿ ಹೇಳ್ದಾಗ ಒಪ್ತಾರೆ. ಇಲ್ಲಾಂದ್ರೆ ಧ್ಯಾನ ಮಾಡಿ ಅಥವಾ ಯೋಗಾಸನ ಹಾಕಿದ್ರೆ ಇದರಿಂದ ಕಾಯಿಲೆ ಹೋಗ್ಬಿಡತ್ತಾ ಅಂತಾರೆ. ಅದು ಗಮನನೇ ಕೊಡಲ್ಲ. ಆಮೇಲೆ ನಾವು ಮಾಡ್ತಾ ಇದ್ರು ಅಥವಾ ಬೇರೆಯವ್ರು ಮಾಡ್ತಿದ್ರು ಅದಕ್ ತೊಂದ್ರೆನೂ ಮಾಡ್ಲಿಕ್ ಶುರು ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಸೊ ವೈಜ್ಞಾನಿಕವಾಗಿ ಅದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಪಂಚೇಂದ್ರಿಯಗಳಿಂದ ಮನಸ್ಸಿಗೆ ಹೆಂಗೆ ಸಂವೇದನೆಗಳು ಹೋಗ್ತವೆ ನಮ್ ಭಾವನಾತ್ಮಕವಾಗಿ ಎಲ್ಲ ಅಂತ. ಅದು ಇನ್ನು ಮತ್ತೊಮ್ಮೆ ಕೇಳ್ಬೇಕು ಸರ್, ಅವಾಗ ಚೆನ್ನಾಗಿ. ನಾನು ಆಗ್ಲೇ ಅದೇ ಅನ್ಕೊಂಡೆ, ಅದು ಒಂದು ಸರಿ ಅರ್ಥ ಆಗಲ್ಲ, ಮತ್ತೆ ಹಾಕೊಂಡು ಕೇಳ್ತಾ ಇರಿ, ಅವಾಗ ಗೊತ್ತಾಗ್ತದೆ. ಮತ್ತೆ ಒಮ್ಮೆ ಯಾವಾಗಾರ ಕರ್ಸಿ ಮಾಡಿಸಿ. ಅದು ತುಂಬಾ ಇವತ್ತು ಒಂದು ಬೇಕೇ ಬೇಕಾದಂತಹ ಒಂದು ಟೂಲ್ ಅಂತ ಹೇಳ್ಬೋದು, ಧ್ಯಾನಕ್ಕೆ ಬೇಕಾದಂತಹ ಒಂದು ಟೂಲ್ ಅಂತ. ತುಂಬಾ ಥ್ಯಾಂಕ್ಸು ಮೇಡಮ್. ಒಂದು ಬೆಳಗ್ಗೆ ಕನೆಕ್ಟ್ ಆಗ್ಲಿಲ್ಲ, ಆಗುತ್ತೆ ಮೇಡಮ್, ಎಲ್ರು ಜಾಯಿನ್ ಆಗಿದ್ರು. ನಿನ್ನೆ ಎಲ್ರು ಜೈ ಹೋ ಅಂತ ಮಾಡ್ಕೊಂಡಿದ್ರಿ, ಇವತ್ತೆಲ್ಲೋಯ್ತು, ಒಬ್ರದು ಬರ್ಲಿಲ್ಲ ಅಲ್ಲಿ. ಅಂದ್ರೆ ನಿಮ್ ಹೆಸರುಗಳು ಬಂತು, ಜೈ ಹೋ ಬರ್ಲಿಲ್ಲ. ಇವತ್ ನಾನ್ ಫಸ್ಟ್ ಜೈ ಹೋ ಮಾಡ್ಕೊಂಡೆ. ಅದಕ್ಕೆ ನಿಮಗ್ ಬಂತಲ್ಲ ಮೇಡಮ್, ನೀವ್ ಇದ್ರಲ್ಲ, ನಿಮ್ದು ಇದ್ದಂಗಿತ್ತು. ಅಂದ್ರೆ ಹೆಂಗಿತ್ತು ಗೊತ್ತಾ ಮೇಡಮ್, ನಿಮ್ ಸ್ಕ್ರೀನ್ ಬರ್ಲಿಲ್ಲ, ಬರೀ ನನ್ ಇದಿತ್ತು. ಇಲ್ಲ, ನಿಮ್ದು ಆಡಿಯೋ ಕನೆಕ್ಟ್ ಆಗಿಲ್ಲ ಹಂಗಾದ್ರೆ. ಸುಮಾರು 4:15. ಓಕೆ ಮಾಸ್ಟರ್ಸ್ ಮೇಡಮ್, ನಂಗೆ ಕಾಲ್ ಮಾಡಿ ನಿಮ್ದು ಆಮೇಲೆ ಡೌಟ್. ಇವಾಗ ಇನ್ನೊಂದು ಮೀಟಿಂಗ್ ಇದೆ, ಇನ್ನೊಂದು 2 minutes ಅಷ್ಟೇ. ಇದೇ ಐಡಿಲಿ ಇನ್ನೊಂದು ಮೀಟಿಂಗ್ ಇದೆ, ಹಾಗಾಗಿ ನಂಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಡೌಟ್ ಏನಾರು ಇದ್ರೆ. ಎಸ್, ಥ್ಯಾಂಕ್ ಯು ಮೇಡಮ್. ಈಗ ಮೀಟಿಂಗ್ ಇದೆ ಅದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪದ್ಮಾ ಮೇಡಮ್, ನೀವು ಆದಷ್ಟು ಬೇಗ ಚಿಕ್ಕದಾಗಿ ಚೊಕ್ಕದಾಗಿ ಪ್ರಶ್ನೆ ಕೇಳಿ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. 7:05 ಸ್ಟಾರ್ಟ್ ಆಗುತ್ತದೆ ಅದಕ್ಕೆ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸಿಸ್ಟರ್. ನಮಸ್ತೆ. ತುಂಬಾ ಚೆನ್ನಾಗಿ ಒಬ್ಬ ಮನಸ್ಸಿನಲ್ಲಿರುವ ಮೆದುಳಿನ ಬಗ್ಗೆ ತುಂಬಾ ಟಾಪಿಕ್ ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾನೇ ನಾವು ತಿಳ್ಕೊಬೇಕಾದಂತದೇ ಸರ್. ನಮ್ಗೆ ಏನೇ ಒಂದು ಆಲೋಚನೆ ಬಂದ್ರು ನಮ್ಮ ಮೆದುಳಿಂದಾನೇ ಬರೋಂಥದ್ದು. ಒಂದೇನೇ ಒಂದ್ ತಿಳ್ಕೊಬೇಕಾದ್ರುನು, ಒಂದ್ ಧ್ಯಾನ ತಿಳಿಬೇಕಾದ್ರುನು, ಧ್ಯಾನಕ್ಕೆ ಕೂರ್ಬೇಕಾದ್ರುನು, ಎಷ್ಟು ಸಮಯಕ್ಕೆ ಎದ್ದಾಳ್ಬೇಕು ಅಂತ ಅನ್ನೋದ್ರ ಬಗ್ಗೆನು ಯೋಚನೆ ಮಾಡೋದೆಲ್ಲ ನಮ್ಮ ಮೆದುಳಿಂದಾನೇ ಸರ್. ಮೆದುಳಿನ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮೇಡಮ್ಗೆ ಟೈಮ್ ಆಗಿರೋದ್ರಿಂದ ನಾನು ಮಾತು ಮುಗಿಸ್ತೀನಿ. ನಮಸ್ತೆ ಸರ್.
ನಮಸ್ತೆ ಥ್ಯಾಂಕ್ ತುಂಬಾ ಯು ಮೇಡಮ್, ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್. ಓಕೆ ಸೃಷ್ಟಿ, ಬೇಗ ಅನ್ಮ್ಯೂಟ್ ಮಾಡ್ಕೊ ಮಾತಾಡ. ಹಾಯ್ ಸರ್, ಗುಡ್ ಈವ್ನಿಂಗ್. ನಮಸ್ತೆ. ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ನೀವು ಫಸ್ಟ್ ಟೈಮ್ ತಗೊಂತಿದ್ದೀರ ಅಂತಾನೆ ಅನಿಸ್ತು. ಈಗ ಬಹಳಷ್ಟು ಸರಿ ಸೆಷನ್ ತಗೊಂಡಂಗೆ ಅನಿಸ್ತು. ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ಆಮೇಲೆ ಥ್ಯಾಂಕ್ ಯು ಮೇಡಮ್. ಶ್ವಾಸದ ಮೇಲೆ ಬುಕ್ ಬರ್ದಿದ್ದೀನಿ ಅಂದ್ರಿ. ನೀವು ಮೆಡಿಟೇಷನ್ ಬಂದು ಇನ್ನೂ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ ಸೆಷನ್ ಇನ್ನೊಂದ್ಸರಿ ಕೊಡಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಸೃಷ್ಟಿ, ಥ್ಯಾಂಕ್ ಯು ಮೇಡಮ್. ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಸ್ಟರ್ಸ್ ಇನ್ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ, ಟೈಮ್ ಆಗಿದೆ. Yes, ನಮಸ್ತೆ ಶೋಭಾ ಮೇಡಮ್. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಇವತ್ತು ಬಹಳ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ನಮ್ಗ ಹಿಂದಿನ ಬಾಲ್ಯದ ದಿನದ ನೆನಪಾದ ಕ್ಲಾಸ್ ಕೂತ್ಕೊಂಡು ಪಾಠ ಕೇಳ್ದಂಗೆ ಆಯ್ತು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಮೇಡಮ್. ಇನ್ನೊಂದ್ಸತಿ ಹೇಳಿ ಸರ್, ಕ್ಲಿಯರ್ ಆಗಿ ಇನ್ನೊಮ್ಮೆ ಕೇಳ್ಬೇಕಂತ ಓಕೆ ಅನಿಸ್ತು. ಮೇಡಮ್. ಅದೇ ಯೂಟ್ಯೂಬ್ ಅಲ್ಲಿ ಇರುತ್ತಲ್ಲ ಮೇಡಮ್, ಮತ್ತೆ ಹಾಕೊಂಡ್ ಕೇಳಿ. ಅವ್ರು ಇನ್ನೊಂದ್ಸಲಿ ಹೊಸ ಸಬ್ಜೆಕ್ಟ್ ಜೊತೆ ಬರ್ತಾರೆ. ಮತ್ತೆ ಇದೇ ಓಕೆ ಸಬ್ಜೆಕ್ಟ್ ಬೇಡ, ಇದೇ ಸಬ್ಜೆಕ್ಟ್ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅದ್ ಹಾಕೊಂಡ್ ಕೇಳ್ತಾ ಇರಿ. ಬೇರೆ ಸಬ್ಜೆಕ್ಟ್ ಬಗ್ಗೆ ಕರ್ಸೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಸಾರಿ, ಯಾಕಂದ್ರೆ ಇನ್ನೊಂದು ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಬೇಗ ನಾವು ಲೀವ್ ಮಾಡ್ಬೇಕಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಗದೀಶ್ ಸರ್. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಥ್ಯಾಂಕ್ ಯು ವೆರಿ ಸೆಷನ್. ಮಚ್ ಮೇಡಮ್. ಅವರೆಲ್ಲ ಹೇಳ್ದಾಗೆ ಥ್ಯಾಂಕ್ ಯು. ನಿಜವಾಗ್ಲೂ ಫಸ್ಟ್ ಸೆಷನ್ ಅಂತ ಅನ್ನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ವಿಷಯನ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನೋಡೋಣ, ಬಿಡುವು ಮಾಡ್ಕೊಂಡು ನೀವು ಟೈಮ್ ಇದ್ದಾಗ ಹೇಳಿ, ಇನ್ನೊಂದ್ ಸೆಷನ್ ಮಾಡಬಹುದು. ಎಲ್ರಿಗೂ ಶರಣಾರ್ಥಿ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್ ಮಾಸ್ಟರ್ಸ್. ಥ್ಯಾಂಕ್ ಯು.